ಮಾರ್ನಿಂಗ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಹೈಡ್ರೋಕಾರ್ಬನ್ಗಳ ವರ್ಗೀಕರಣ ಅಥವಾ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ವರ್ಗೀಕರಣವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅಲ್ಕೈನು ಅಲ್ಕೈನ್ಗಳ ಡೆಫಿನೇಷನ್, ಅದರ ಜೊತೆಗೆ ಅವುಗಳ ಅನುಸೂತ್ರ, ರಚನಾ ಸೂತ್ರ, ಆಮೇಲೆ ಸಾಮಾನ್ಯ ಸೂತ್ರ ಇಂಥವುಗಳನ್ನ ಅಭ್ಯಾಸ ಮಾಡಿದ್ವಿ. ಅದರ ಜೊತೆಗೆ ಹ್ಯಾಲೋ ಅಲ್ಕೇನ್ಗಳು, ಆಮೇಲೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಹೌದಾ, ಇವುಗಳ ಬಗ್ಗೆನೂ ಸ್ವಲ್ಪ ಏನ್ ಮಾಡಿದ್ವಿ ಅಂದ್ರೆ ಅಭ್ಯಾಸ ಮಾಡಿದ್ವಿ. ಹಳೆಯ ಸಿಲೆಬಸ್ ಅಲ್ಲಿ ಇತ್ತಂತ ಹೇಳಿದೆ ನಾನು. ಈ ಸಿಲೆಬಸ್ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನ ಇವತ್ತಿನ ಕ್ಲಾಸ್ ನಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಶೇಷವಾದಂತಹ ಟಾಪಿಕ್ ಯಾವ್ದಪ್ಪಾ ಅಂದ್ರೆ ನೀನು ನನ್ನ ಸ್ನೇಹಿತನಾಗುವೆಯಾ. ನೀನು ನನ್ನ ಸ್ನೇಹಿತನಾಗುವೆಯಾ ಯಾವುದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ನಲ್ಲಿ ಇದೊಂಥರ ಏನೋ ಇಂಟ್ರೆಸ್ಟಿಂಗ್ ಆಗಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಕಾರ್ಬನ್ ಅತ್ಯಂತ ಸ್ನೇಹಮಯ ಧಾತು. ಕಾರ್ಬನ್ ಏನು ಅತ್ಯಂತ ಸ್ನೇಹಮಯ ಧಾತು. ಬೇರೆ ಧಾತುಗಳೊಂದಿಗೆ ಬಹಳ ವೇಗವಾಗಿ ಏನ್ ಮಾಡ್ತದ ಅಂದ್ರೆ ವರ್ತಿಸ್ತದ. ಹಂಗಾದ್ರೆ ಕಾರ್ಬನ್ ಏನಪ್ಪಾ ಅಂದ್ರೆ ಹ್ಯಾಲೋಜನ್ಗಳ ಜೊತೆ ವರ್ತಿಸ್ತದ, ಆಕ್ಸಿಜನ್ ಜೊತೆ ವರ್ತಿಸ್ತದ, ನೈಟ್ರೋಜನ್ ಜೊತೆ ವರ್ತಿಸ್ತದ, ಸಲ್ಫರ್ಗಳ ಜೊತೆ ವರ್ತಿಸಿ ಕಾರ್ಬನ್ ಸಂಯುಕ್ತಕ್ಕೆ ಒಂದು ವಿಶೇಷವಾದ ಗುಣವನ್ನು ಕೊಡ್ತದ. ಆ ವಿಶಿಷ್ಟವಾದ ಗುಣವನ್ನು ಕೊಡೋದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಕ್ರಿಯಾ ಗುಂಪು ಅಂತ ಕರಿತೀವಿ. ಹಂಗಾದ್ರೆ ಏನಪ್ಪಾ ಅಂದ್ರೆ ಕಾರ್ಬನ್ ಸಂಯುಕ್ತ ಅದು ಹೈಡ್ರೋಕಾರ್ಬನ್ ಆಗಿದ್ದು. ಕಾರ್ಬನ್ ಸಂಯುಕ್ತ ಅದೇನಾಗಿದ್ದು ಹೈಡ್ರೋಕಾರ್ಬನ್ ಆಗಿದ್ದು. ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿನ ಒಂದು ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವಂತಹ ಧಾತುವನ್ನ, ಈಗ ಆಕ್ಸಿಜನ್ ಸ್ಥಾನಪಲ್ಲಟಗೊಳಿಸ್ತದೆ, ನೈಟ್ರೋಜನ್ ಸ್ಥಾನಪಲ್ಲಟಗೊಳಿಸ್ತದೆ, ಸಲ್ಫರ್ ಸ್ಥಾನಪಲ್ಲಟಗೊಳಿಸ್ತದೆ, ಅಥವಾ 17ನೇ ಗುಂಪಿನ ಧಾತುಗಳು ಅಂತ ಬರ್ತಾವಲ್ಲ ಹ್ಯಾಲೋಜನ್ಗಳು. ಆ ಹ್ಯಾಲೋಜನ್ಗಳು ಕೂಡ ಏನ್ ಮಾಡ್ತಾವ ಅಂದ್ರೆ ಹೈಡ್ರೋಕಾರ್ಬನ್ ಗಳಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸ್ತಾವ. ಆ ಸ್ಥಾನಪಲ್ಲಟಗೊಳಿಸುವಂತಹ ಧಾತುವನ್ನ ಭಿನ್ನ ಜಾತಿಯ ಪರಮಾಣು ಅಂತ ಕರಿತೀವಿ. ಅದನ್ನೇನ್ ಕರಿತೀವಿ? ಭಿನ್ನ ಜಾತಿಯ ಪರಮಾಣು. ಹೌದಾ? ನೀನು ನನ್ನ ಸ್ನೇಹಿತನಾಗುವೆಯಾ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಯಾವ ಹೈಡ್ರೋಕಾರ್ಬನ್ಗಳು ಕೂಡ ಏನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಅದರಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ ಆ ಜಾಗದಲ್ಲಿ ಏನ್ ಮಾಡ್ತದ ಅಂದ್ರೆ ಇನ್ನೊಂದು ಧಾತು ಬಂದು ಕೊಡ್ತದ. ಅದು 17ನೇ ಗುಂಪಿನ ಧಾತು ಇರ್ಬೋದು, ಆಕ್ಸಿಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ನೈಟ್ರೋಜನ್ ಇರ್ಬೋದು. ಅದಕ್ಕೆ ಅಂತಹ ಧಾತುವನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಭಿನ್ನ ಜಾತಿಯ ಪರಮಾಣು ಅಂತ ಕರಿತೀವಿ. ಏನ್ ಕರಿತೀವಿ? ಭಿನ್ನ ಜಾತಿಯ ಪರಮಾಣು. ಇನ್ನ ಕಾರ್ಬನ್ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ನಾನು ಹೇಳತ್ನಲ್ಲ, ವಿಶೇಷವಾದ ಗುಣಗಳನ್ನು ಕೊಡ್ತದೆ. ಕಾರ್ಬನ್ ಸಂಯುಕ್ತಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವಂತಹ ಗುಂಪುಗಳನ್ನ ಕ್ರಿಯಾ ಗುಂಪುಗಳು ಅಂತ ಕರಿತೀವಿ. ಕಾರ್ಬನ್ ಸಂಯುಕ್ತಗಳ ವಿಶಿಷ್ಟವಾದ ಗುಣಗಳಿಗೆ ಕಾರಣವಾಗುವಂತಹ ಗುಂಪುಗಳನ್ನ ಏನ್ ಕರಿತೀವಿ? ಕ್ರಿಯಾ ಗುಂಪುಗಳು. ಹಾಗಾದ್ರೆ ಕ್ರಿಯಾ ಗುಂಪುಗಳು ಯಾವುದರಿಂದ ಉಂಟಾಗಿದಾವ? ಭಿನ್ನ ಜಾತಿಯ ಪರಮಾಣುಗಳಿಂದ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದೇವೆ ಅಂದ್ರೆ ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ. ಭಿನ್ನ ಜಾತಿಯ ಪರಮಾಣುಗಳು, ಫಾರ್ ಎಕ್ಸಾಂಪಲ್ 17ನೇ ಗುಂಪಿನ ಧಾತುವಾದಂತಹ ಕ್ಲೋರಿನ್ ಅಥವಾ ಬ್ರೋಮಿನ್ ಇರಬಹುದು, ಅಥವಾ ಆಕ್ಸಿಜನ್ ಇರಬಹುದು, ಈಗ ಬೇರೆ ಬೇರೆ ಧಾತುಗಳಿರ್ಬಹುದು. ಹಾಗಾದ್ರೆ ಕ್ಲೋರಿನ್ ಬ್ರೋಮಿನ್ ಇದ್ರೆ ಸಂಯುಕ್ತದ ವರ್ಗ ಯಾವ್ದಪ್ಪ ಅಂದ್ರೆ ಹ್ಯಾಲೋ ಅಲ್ಕೇನ್ ಅಂತ. ಸಂಯುಕ್ತದ ವರ್ಗ ಯಾವುದು? ಹ್ಯಾಲೋ ಅಲ್ಕೇನ್ಗಳು. ಈ ಯಾವುದೇ ಹೈಡ್ರೋಕಾರ್ಬನ್ ನಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ ಆ ಜಾಗದಲ್ಲಿ ಕ್ಲೋರಿನ್ ಮತ್ತು ಬ್ರೋಮಿನ್ ಬಂದ್ಕೊಳ್ತಾರೆ, ಅದನ್ನ ಏನ್ ಕರಿತೀವಿ? ಕ್ಲೋರೋ ಅಥವಾ ಬ್ರೋಮೋ ಈಥೇನ್, ಕ್ಲೋರೋಮೀಥೇನ್, ಕ್ಲೋರೋಪೆಂಟೇನ್. ಹೌದಾ? ಹಂಗೆ ಬ್ರೋಮೋ ಈಥೇನ್, ಬ್ರೋಮೋಪ್ರೋಫೇನ್, ಬ್ರೋಮೋಬ್ಯೂಟೇನ್. ಹಿಂಗ ಏನ್ ಮಾಡ್ತೀವಿ ಅಂದ್ರೆ ಹೈಡ್ರೋಕಾರ್ಬನ್ಗಳ ಏನು ಹೊಸ ಹೊಸ ಸಂಯುಕ್ತಗಳನ್ನು ಉಂಟು ಮಾಡ್ತೀವಿ. ಹೌದಾ? ಹಾಗಾದ್ರೆ ಇವುಗಳನ್ನ ಏನ್ ಕರಿತೀವಿ? ಹ್ಯಾಲೋ ಅಲ್ಕೇನ್ಗಳು. ಇನ್ನ ಆಕ್ಸಿಜನ್ ಉಂಟಾದಂತಹ ಸಂಯುಕ್ತದ ವರ್ಗಗಳು. ಆಕ್ಸಿಜನ್ ಕೂಡ ಏನು ಹೈಡ್ರೋಕಾರ್ಬನ್ ಗಳಲ್ಲಿರುವಂತಹ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸಿ ವಿಶಿಷ್ಟ ಗುಣಗಳಿಗೆ ಕಾರಣ ಆಗ್ತದೆ. ಹಾಗಾದ್ರೆ ಆಕ್ಸಿಜನ್ ಉಂಟಾದಂತಹ ಸಂಯುಕ್ತದ ವರ್ಗಗಳು ಯಾವಪ್ಪ ಅಂದ್ರೆ ಆಲ್ಕೋಹಾಲ್ಗಳು. ಆಲ್ಕೋಹಾಲ್ಗಳನ್ನ ಪ್ರತ್ಯಯ OH ಅಂತ ತಗೋತೀವಿ ನಾವು. ಏನು ತಗೋತೀವಿ? OH. ಹೌದಾ? ಒಂದು ಹೈಡ್ರೋಕಾರ್ಬನ್ ಗಳಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ ಆ ಜಾಗದಲ್ಲಿ ಯಾವ್ದು ಕೂತ್ಕೊಳ್ತದ? OH ಕೂತ್ಕೊಳ್ತದ. ಅದೇ ರೀತಿಗೆ ಆಲ್ಡಿಹೈಡ್ CHO, ಅದೇ ರೀತಿಯಾಗಿ ಕೀಟೋನ್ CO, ಆಮೇಲೆ ಕಾರ್ಬಾಕ್ಸಿಲಿಕ್ ಆಮ್ಲ COOH. ಕಾರ್ಬಾಕ್ಸಿಲಿಕ್ ಆಮ್ಲ ಏನ? COOH. ಇಷ್ಟು ಏನಪ್ಪಾ ಅಂದ್ರೆ ಕ್ರಿಯಾ ಗುಂಪುಗಳು. ಹಾಗಾದ್ರೆ ಕ್ರಿಯಾ ಗುಂಪುಗಳನ್ನ ನಾವು ಹೆಂಗ ಅಭ್ಯಾಸ ಮಾಡ್ಬೇಕಪ್ಪ ಅಂದ್ರೆ ಒಂದು ಉದಾಹರಣೆ ತಗೊಂಡು ಒಂದೊಂದಾಗಿ ಏನ್ ಮಾಡ್ಬೇಕಂದ್ರೆ ಅಭ್ಯಾಸ ಮಾಡ್ಬೇಕು. ಹಾಗಾದ್ರೆ ಆ ಚಾರ್ಟ್ ಅನ್ನ ಹಾಕಿ ಕ್ರಿಯಾ ಗುಂಪುಗಳನ್ನ ಅಭ್ಯಾಸ ನೋಡ್ರಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಕ್ರಿಯಾ ಗುಂಪುಗಳನ್ನ ಹೆಸರಿಸುವಂತ ಅಲ್ಲಿ ಪೂರ್ವ ಪ್ರತ್ಯಯಗಳು ಮತ್ತು ಅಂತ್ಯ ಪ್ರತ್ಯಯಗಳು ಅಂತ ಬಳಸ್ತೀವಿ. ಹೌದಾ? ನಾವು ಈಗಾಗಲೇ ಕ್ರಿಯಾ ಗುಂಪುಗಳನ್ನ ಅಭ್ಯಾಸ ಮಾಡಿದ್ದೀವಿ. ಹೌದಾ?
ಏನಪ್ಪಾ ಅಂದ್ರೆ ಹ್ಯಾಲೋ ಆಲ್ಕೇನ್ಗಳು ಕ್ಲೋರೋ ಮತ್ತು ಬ್ರೋಮೋ ಅಂತಿರಬಹುದು, ಅಥವಾ ಆಕ್ಸಿಜನ್ನ ಸಂಯುಕ್ತಗಳು ಆಲ್ಕೋಹಾಲ್ಗಳಾಗಿರ್ಬೋದು, ಆಲ್ಡಿಹೈಡ್ಗಳಾಗಿರ್ಬೋದು, ಕೀಟೋನ್ಗಳಾಗಿರ್ಬೋದು, ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿರ್ಬೋದು. ಇವುಗಳನ್ನ ನಾವು ಅಭ್ಯಾಸ ಮಾಡ್ತೀವಿ. ಹಾಗಾದ್ರೆ ನಾನು ಉದಾಹರಣೆ ತಗೊಂಡು ಏನ್ ಮಾಡ್ತೀನಿ ಅಂದ್ರೆ ಇವುಗಳನ್ನ ಹೆಸರಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಹ್ಯಾಲೋ ಆಲ್ಕೇನ್ ಪೂರ್ವ ಪ್ರತ್ಯಯಗಳನ್ನು ಬಳಸ್ತೀವಿ, ಯಾವುದು ಕ್ಲೋರೋ ಮತ್ತು ಬ್ರೋಮೋ. ಫಾರ್ ಎಕ್ಸಾಂಪಲ್ ಈಗ ನಾನು ಪ್ರೊಫೇನ್ ತಗೋತೀನಿ. ಪ್ರೊಫೇನ್ ಸೂತ್ರ ಏನು? C3H8 ಪ್ರೊಫೇನ್ ನ ಸೂತ್ರ. ಇದರಲ್ಲಿರುವಂತಹ ಒಂದು ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸಿ, ಮೂರು ಕಾರ್ಬನ್, ಎಷ್ಟು 3 ಕಾರ್ಬನ್ ಎಷ್ಟಪ್ಪ ಅಂದ್ರೆ 7 ಹೈಡ್ರೋಜನ್, 1 2 3 5 6 7 ಹೈಡ್ರೋಜನ್ಗಳ ಜೊತೆಗೆ ಆಮೇಲೆ ಕ್ಲೋರೋ ಇದ್ರೆ ಕ್ಲೋರೋ, ಬ್ರೋಮೋ ಇದ್ರೆ ಬ್ರೋಮೋ. ಇದೇನಪ್ಪಾ ಅಂದ್ರೆ ಕ್ಲೋರೋಪ್ರೋಫೇನ್. ಏನಿದು? ಕ್ಲೋರೋಪ್ರೋಫೇನ್. ಸೇಮ್ ಅದೇ ರೀತಿಯಾಗಿ ಯಾವುದು ನಾವು C3H8 ಅಲ್ಲಿ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ, ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇದೇನಪ್ಪಾ ಅಂದ್ರೆ ಪ್ರೊಫೇನ್ ನ ಸೂತ್ರ 1 2 3 4 5 6 7 8. ಇದರಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ ಅದರ ಜಾಗದಲ್ಲಿ ಯಾವ್ದು ಬಂದು ಕೊಡ್ತದ? ಬ್ರೋಮಿನ್ ಬಂದು ಕೊಡ್ತದ. ಹಂಗಾದ್ರೆ ಇದನ್ನೇನ್ ಕರಿತೀವಿ ಅಂದ್ರೆ ಬ್ರೋಮೋಪ್ರೋಫೇನ್. ಬ್ರೋಮೋ, ಅದನ್ನ ಕ್ಲೋರೋಪ್ರೋಫೇನ್ ಅಂತ ಕರಿತೀವಿ. ಇದನ್ನೇನ್ ಕರಿತೀವಿ? ಬ್ರೋಮೋಪ್ರೋಫೇನ್. Br ಕ್ಲೋರೋಪ್ರೋಫೇನ್, C3H7 Br, ಸಾರಿ ಏನು Cl, ಏನಿದು? ಕ್ಲೋರೋಪ್ರೋಫೇನ್. ಇದೇನಿದು? ಬ್ರೋಮೋಪ್ರೋಫೇನ್. ಹಂಗಂದ್ರೆ ಇವೆರಡು ಏನಪ್ಪಾ ಅಂದ್ರೆ ಪೂರ್ವ ಪ್ರತ್ಯಯಗಳು. ಕ್ಲೋರೋ ಮತ್ತು ಬ್ರೋಮೋ ಏನಪ್ಪಾ ಅಂದ್ರೆ ಪೂರ್ವ ಪ್ರತ್ಯಯಗಳು. ಇವುಗಳನ್ನ ಹ್ಯಾಲೋ ಆಲ್ಕೇನ್ಗಳು ಅಂತ ಕರಿತೀವಿ ನಾವು. ಏನ್ ಕರಿತೀವಿ? ಹ್ಯಾಲೋ ಆಲ್ಕೇನ್ಗಳು. ಹಿಂಗ ನಾನು ಅಲ್ಕೈನ್ ಗಳಿಗೆ ಹೇಳಿದಿನಲ್ಲ, ಇವುಗಳಿಗೆ ಎಲ್ಲದಕ್ಕೂ ಈ ಕ್ಲೋರೋ ಮತ್ತು ಬ್ರೋಮೋ ಅನ್ನೋ ಪ್ರತ್ಯಯವನ್ನ ಬಳಸಿ, ಹೌದಾ, ಕ್ರಿಯಾ ಗುಂಪುಗಳನ್ನ ಉಂಟು ಮಾಡ್ತೀವಿ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವುದ್ರ ಮೂಲಕ. ಇನ್ನ ಆಕ್ಸಿಜನ್ ನ ಸಂಯುಕ್ತ ವರ್ಗ ಯಾವುದು? ಆಲ್ಕೋಹಾಲ್. ಆಲ್ಕೋಹಾಲ್ ಅಲ್ಲಿ ನಾವು ಪ್ರತ್ಯಯ ಏನ್ ಬಳಸ್ತೀವಿ ಅಂದ್ರೆ ಆಲ್, ಹೌದಾ? ಎಥೆನಾಲ್, ಸಾರಿ ಏನು ಎಥೆನಾಲ್, ಮಿಥೆನಾಲ್, ಆಲ್ ಅಂತ ಪ್ರತ್ಯಯ ಬಳಸ್ತೀವಿ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈಗ ಪ್ರೊಪೇನ್ ಅನ್ನೇ ತಗೊಳ್ಳೋಣ. ಪ್ರೊಪೇನು C3H8 ಇದೆ, ಹೌದಾ? C3H8 ಇದೆ. ಇದರಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಂಡು ಅದರ ಜಾಗದಲ್ಲಿ ಏನ್ ಬರ್ತದ? OH ಬರ್ತದ. ಹಾಗಾದ್ರೆ ಇದೇನಾಯ್ತದು? ಇದೇನಾಯ್ತು? ಪ್ರೊಫೆನಾಲ್. ಹೌದಾ? ಪ್ರೊಫೆನಾಲ್ ಆಲ್ ಅನ್ನ ಪ್ರತ್ಯಯ. ಅದಕ್ಕೆ ಏನಪ್ಪಾ ಅಂದ್ರೆ C3H7 OH ಇದೇನಪ್ಪಾ ಅಂದ್ರೆ ಪ್ರೊಫೆನಾಲ್ ನ ಸೂತ್ರ. ಇದೊಂದು ಆಲ್ಕೋಹಾಲ್. ಇದೊಂದೇನು? ಆಲ್ಕೋಹಾಲ್ ಅನ್ನ ಆಲ್ ಅಂತ ಪ್ರತ್ಯಯ ಬಳಸ್ತೀವಿ. ಆಮೇಲೆ ಪ್ರೊಫೇನ್ ಅಲ್ಲಿರುವಂತ ಒಂದು ಹೈಡ್ರೋಜನ್. ನಾನು ಎಕ್ಸಾಂಪಲ್ ಪ್ರೊಫೇನ್ ತಗೊಂಡು ಎಲ್ಲದನ್ನು ಹೇಳ್ತಾ ಇದ್ದೀನಿ. ಹಿಂಗ ಪ್ರೊಫೇನ್ ತಗೊಂಡು ನಾವೇನ್ ಮಾಡಬಹುದು? ಬ್ಯೂಟೇನ್ ಅನ್ನ, ಪೆಂಟೇನ್ ಅನ್ನ, ಹೆಕ್ಸೇನ್ ಅನ್ನ, ಹೆಪ್ಟೇನ್ ಅನ್ನ, ಆಕ್ಟೇನ್ ಅನ್ನ, ನಾನೇನ್ ಅನ್ನ, ಡೇಕನ್, ಪ್ರತಿಯೊಂದಕ್ಕೂ ಈ ಕ್ರಿಯಾ ಗುಂಪುಗಳನ್ನ ಬರೀಬಹುದು. ನಾನು ಇಲ್ಲಿ ಎಲ್ಲದಕ್ಕೂ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಪ್ರೊಫೇನ್ ಅನ್ನ ತಗೊಂಡು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಪ್ರೊಫೇನ್ ಅಲ್ಲಿರುವಂತ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಂಡು ಅದರ ಜಾಗದಲ್ಲಿ ಕ್ಲೋರಿನ್ ಬಂತು, ಕ್ಲೋರೋಪ್ರೊಫೇನ್ ಆಯ್ತು, ಹೌದಾ? ಹೈಡ್ರೋಜನ್ ಸ್ಥಾನ ಪಲ್ಲಟಗೊಂಡು ಬ್ರೋಮಿನ್ ಬಂತು, ಬ್ರೋಮೋಪ್ರೊಫೇನ್ ಆಯ್ತು. ಹೈಡ್ರೋಜನ್ ಸ್ಥಾನ ಪಲ್ಲಟಗೊಂಡು ಅದರ ಜಾಗದಲ್ಲಿ ಏನ್ ಬಂತು? OH ಆಲ್ಕೋಹಾಲ್ ಗುಂಪು, ಆಲ್ಕೋಹಾಲ್ ಕ್ರಿಯಾ ಗುಂಪು. ಹಾಗಾದ್ರೆ ಏನಾಯ್ತದು? ಪ್ರೊಫೆನಾಲ್. ಏನಾಯ್ತದು? ಪ್ರೊಫೆನಾಲ್. ಹೌದಾ? ಇನ್ನ ಏನಪ್ಪಾ ಅಂದ್ರೆ ಆಲ್ಡಿಹೈಡ್ ನೋಡ್ಬೇಕು. ಇನ್ಯಾವ್ದು ನೋಡ್ಬೇಕು? ಆಲ್ಡಿಹೈಡ್ ನೋಡ್ರಿ, ಏನು CH3H7 OH ಇತ್ತಲ್ಲ, ಅದರ ಜಾಗದಲ್ಲೇ ಏನ್ ಬರ್ತದೆ ಅಂದ್ರೆ H ಮತ್ತು O ಬರ್ತಾವ. H ಮತ್ತು ಯಾವುದು? O. ಈ ರೀತಿ ಏನು ಆಲ್ಡಿಹೈಡ್ ಮತ್ತು ಯಾವ್ದ್ರ ಜಾಗದಲ್ಲಿ? ಪ್ರೊಫೆನಾಲ್ ಜಾಗದಲ್ಲಿ, ಹೌದಾ? ಇರುವಂತಹ ಮೂರ ಕಾರ್ಬನ್ನ
ಆದ್ರೆ ಸಿ ಎಚ್ ಓ ಏನಿತ್ತಲ್ಲ ಇದರಲ್ಲಿಯೇ ಒಂದು ಸಿ ಏನ್ ಮಾಡ್ತೀವಿ ಅಂದ್ರೆ ನಾವು ಪರಿಗಣಿಸ್ತೀವಿ. ಇದರಲ್ಲಿಯೇ ಒಂದು ಸಿ ಏನ್ ಮಾಡ್ತೀವಿ ಪರಿಗಣಿಸ್ತೀವಿ. ಹಂಗಾದ್ರೆ ಅದೇನ್ ಬಿಡ್ತೀವಿ ಪ್ರೊಫೆನಾಲ್. ಸಿ ಎಚ್ ಓ ಇದ್ರೆ ಏನ್ ಬಿಡ್ತೀವಿ ನೋಡ್ರಿ ಆಲ್ಡಿಹೈಡ್ ಆದಂತಹ ಏನು ಪ್ರೊಫೆನಾಲ್ ಅಂತ ಬರ್ತದ ಅಂತ ಹೇಳಿದ್ನಲ್ಲ. ಪ್ರೊಫೆನಾಲ್ ಅಲ್ಲಿ ಪ್ರತ್ಯಯ ಏನ್ ಬಳಸ್ತೀವಿ ಆಲ್ ಅಂತ. ಆಲ್ಕೋಹಾಲ್ ಅಲ್ಲಿ ಆಲ್ ಅಂತ ಬಳಸ್ತಾ ಇದ್ವಿ ಹೌದಾ, ಪ್ರೊಫೆನಾಲ್ ಅಂತ ಬಳಸ್ತೀವಿ. ಹಂಗಾದ್ರೆ ಇಲ್ಲಿ ಏನಾಗ್ತದ ಪ್ರೊಫೆನಾಲ್ ಅಂತ ಆಗ್ತದ. ಪ್ರೊಫೆನಾಲ್ ನ ರಚನಾ ಸೂತ್ರ ಬಿಡಿಸಬೇಕಾಗಿದೆ ನಮ್ಗೆ. ಪ್ರೊಫೆನಾಲ್ ನ ಬಿಡಿಸಿದ್ವಿ, ಇಲ್ಲಿ ಪ್ರೊಫೆನಾಲ್ ನ ರಚನಾ ಸೂತ್ರ ಬಿಡಿಸಬೇಕಾಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ ನಾನೇನ್ ಹೇಳ್ದೆ ಆಲ್ಡಿಹೈಡ್ ಸಿ ಎಚ್ ಓ ಗುಂಪು, ಕ್ರಿಯಾ ಗುಂಪು ಯಾವುದು ಸಿ ಎಚ್ ಗುಂಪು. ಈ ಸಿ ಎಚ್ ಗುಂಪನ್ನ ಹೈಡ್ರೋಜನ್ ಸ್ಥಾನ ಪಲಟಗೊಳಿಸಿ ಏನ್ ಮಾಡ್ತೀವಿ ಅಂದ್ರೆ ಅಟ್ಯಾಚ್ ಮಾಡ್ತೀವಿ. ಆದ್ರೆ ಇಲ್ಲಿರುವಂತಹ ಕಾರ್ಬನ್ ಅನ್ನೇ ಪ್ರೊಫೇನ್ ನ ಒಂದು ಕಾರ್ಬನ್ ಆಗಿ ಪರಿಗಣಿಸ್ತೀವಿ. ಪ್ರೊಫೇನ್ ನ ಒಂದು ಕಾರ್ಬನ್ ಆಗಿ ಏನ್ ಮಾಡ್ತೀವಿ ಪರಿಗಣಿಸ್ತೀವಿ. ಹಂಗಾದ್ರೆ ಸಿ ಸಿ ಆಮೇಲೆ ಇದೇನಪ್ಪಾ ಅಂದ್ರೆ ಸಿ ಡಬಲ್ ಬಾಂಡ್ ಓ ಎಚ್ ಸಿ ಎಚ್ ಓ ಇದೆಯಲ್ಲ ಸಿ ಎಚ್ ಓ. ಹಂಗಾದ್ರೆ ಇದೇನದು ಆಲ್ಡಿಹೈಡ್ ನ ಕ್ರಿಯಾ ಗುಂಪು. ಇಷ್ಟು ಭಾಗ ಏನದು ಆಲ್ಡಿಹೈಡ್ ನ ಕ್ರಿಯಾ ಗುಂಪು. ಆಮೇಲೆ ಉಳಿದೇನಪ್ಪಾ ಅಂದ್ರೆ ಹೈಡ್ರೋಜನ್ ಅಟ್ಯಾಚ್ ಮಾಡ್ಬೇಕಾಗ್ತದೆ. 1 2 3 ಹೌದಾ, 3 6. ಹಾಗಾದ್ರೆ ಸೂತ್ರ ಏನಾಗ್ತದ ಪ್ರೊಫೆನಾಲ್ದು C3H6O, C3H6O ಅಥವಾ CHO ಅಥವಾ ಏನು CHO ಅಥವಾ ಏನು C3H5CHO, C3H5CHO ಹೌದಾ. ಉಳಿದೇನಾಗಿದೆ ಹೈಡ್ರೋಜನ್ ಸ್ಥಾನ ಪಲ್ಲಟಗೊಂಡಿದೆ. ಇದೇನಪ್ಪಾ ಅಂದ್ರೆ ಪ್ರೊಫೆನಾಲ್. ಏನಿದು ಪ್ರೊಫೆನಾಲ್. ನೆಕ್ಸ್ಟ್ ಇನ್ನ ಯಾವ್ದು ಕೀಟೋನ್ ಅನ್ನು ನೋಡ್ಬೇಕು. ಕೀಟೋನ್ ಅನ್ನ ಯಾವ್ದನ್ನ ಕೀಟೋನ್ ಅನ್ನ ಹೌದಾ. ಹಂಗಾದ್ರೆ ಕೀಟೋನ್ ಅನ್ನ ಪ್ರತ್ಯಯ ಏನ್ ಬಳಸ್ತೀವಿ ಅಂದ್ರೆ ಓನ್ ಅಂತ ಬಳಸ್ತೀವಿ. ಓನ್ ಏನು ಈಥೇನ್ ಇದ್ರೆ ಈಥೆನೋನ್, ಪ್ರೊಫೇನ್ ಇದ್ರೆ ಪ್ರೊಫೆನೋನ್, ಬ್ಯೂಟೇನ್ ಇದ್ರೆ ಬ್ಯೂಟೆನೋನ್, ಪೆಂಟೆನ್ ಇದ್ರೆ ಪೆಂಟೆನೋನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಂಗ ಕ್ಲೋರೋ ಮತ್ತು ಬ್ರೋಮೋ ಅನ್ನೋ ಪೂರ್ವ ಪ್ರತ್ಯಯಗಳನ್ನ ಬಳಸಿದ್ವಿ, ಹಂಗ ಇವುಗಳಲ್ಲಿ ಎಲ್ಲಿ ಆಲ್ಕೋಹಾಲ್ಗಳಲ್ಲಿ, ಆಲ್ಡಿಹೈಡ್ಗಳಲ್ಲಿ ಮತ್ತು ಕೀಟೋನ್ಗಳಲ್ಲಿ, ಕಾರ್ಬಾಕ್ಸಿಲಿಕ್ ಆಮ್ಲಗಳಲ್ಲಿ ಅಂತ್ಯ ಪ್ರತ್ಯಯಗಳನ್ನು ಬಳಸ್ತೀವಿ. ಇಂತಹ ಪ್ರತ್ಯಯಗಳನ್ನ ಅಂತ್ಯ ಪ್ರತ್ಯಯಗಳನ್ನ. ಅದಕ್ಕೆ ಆಲ್ಕೋಹಾಲ್ ಇದ್ರೆ ಏನು ಪ್ರೊಫೆನಾಲ್, ಆಲ್ಡಿಹೈಡ್ ಪ್ರೊಫೆನಾಲ್, ಆಮೇಲೆ ಕೀಟೋನ್ ಇದ್ರೆ ಪ್ರೊಫೆನೋನ್, ಕಾರ್ಬಾಕ್ಸಿಲಿಕ್ ಆಮ್ಲ ಇದ್ರೆ ಪ್ರೊಫೆನೋಯಿಕ್ ಆಮ್ಲ, ಪ್ರೊಫೆನೋಯಿಕ್ ಆಸಿಡ್, ಪ್ರೊಫೆನೋಯಿಕ್ ಆಮ್ಲ. ಈ ಪ್ರತ್ಯಯಗಳ ಕಡೆ ಒಂದು ಸ್ವಲ್ಪ ಲಕ್ಷ ಕೊಟ್ರೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಪ್ರತ್ಯಯಗಳಿಗೆ ಅನುಗುಣವಾಗಿ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀರಿ ಅಂತ ಕೇಳಬಹುದು, ಅಥವಾ ಏನು ಕ್ರಿಯಾ ಗುಂಪು ವರ್ಗವನ್ನ ಕೇಳಬಹುದು. ಅದಕ್ಕೆ ಒಂದ್ ಸ್ವಲ್ಪ ಇದ್ರ ಕಡೆ ಲಕ್ಷ ಇರ್ಲಿ. ಹಾಗಾದ್ರೆ ಇನ್ನು ಯಾವ್ದನ್ನ ಬರಿಬೇಕು ನಾವು ಪ್ರೊಫೆನೋನ್ ಸೂತ್ರ ನೋಡ್ರಿ ಹೌದಾ. ಇರುವಂತಹ ಕಾರ್ಬನ್ ಅನ್ನೇ ಒಂದೇನ್ ಮಾಡ್ತೀವಿ ಅಂತ ಹೇಳಿದೆ ಪರಿಗಣಿಸ್ತೀವಿ ಹೌದಾ. ಇರುವಂತಹ ಒಂದು ಕಾರ್ಬನ್ ಏನ್ ಮಾಡ್ತೀವಿ ಪರಿಗಣಿಸ್ತೀವಿ. ಹಾಗಾದ್ರೆ ಪ್ರೊಫೆನಾನ್ CO, ಪ್ರೊಫೆನಾನ್ ಏನು CO. ಹಾಗಾದ್ರೆ 1 2 3 4 5, 1 2 3 4 5 ಇದೇನ್ ಬರ್ತದಂದ್ರೆ H ಬರ್ತದೆ. ಏನ್ ಬರ್ತದಂದ್ರೆ H ಬರ್ತದೆ ಹೌದಾ. ನೋಡ್ರಿ ಅಂತಹದ್ದೇನು ವ್ಯತ್ಯಾಸ ಇಲ್ಲ ಯಾವುದು ಆಲ್ಡಿಹೈಡ್ಗೂ ಮತ್ತು ಪ್ರೊಫೆನಾನ್ಗೂ. ಆದ್ರೆ ರಚನಾ ಸೂತ್ರ ಏನಾಗ್ತದೆ ಅಂದ್ರೆ ಬೇರೆ ಆಗ್ತದೆ. CO ಅಥವಾ ಮಿಡಲ್ ಪರಿಗಣಿಸಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬೇಡ ಹೌದಾ, ಇಲ್ಲಿ ಬೇಡ, ಇಲ್ಲಿ ಬರೆಯೋಣ ಡಬಲ್ ಬಾಂಡ್ ಓ ಅಂತ ತಗೋತೀನಿ ನಾನು. ಇದನ್ನ ಡಬಲ್ ಬಾಂಡ್ ಓ ಅಂತ ತಗೊಂಡಾಗ ಹೌದಾ H ಯಾವ್ದಿದು ಪ್ರೊಫೆನಾಲ್ ನ ಸೂತ್ರ ಹೌದಾ. CO ಏನ್ ಮಾಡ್ತೀವಿ ಅಂದ್ರೆ ಪ್ರೊಫೇನ್ ನ ಒಂದು ಕಾರ್ಬನ್ ಆಗಿ ಪರಿಗಣಿಸ್ತೀವಿ. CO ಏನ್ ಮಾಡ್ತೀವಿ ಅಂದ್ರೆ ಪ್ರೊಫೇನ್ ನ ಒಂದು ಕಾರ್ಬನ್ ಆಗಿ ಪರಿಗಣಿಸ್ತೀವಿ. ಹಾಗಾದ್ರೆ ಇದ್ರ ಸೂತ್ರನು ಏನಾಗ್ತದ C3 H5 H6 C3H6O ಹೌದಾ. ಅಲ್ಲಿ H5CHO ಆಗಿತ್ತು ಹೌದಾ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಮ್ಲ ಯಾವುದು ಕಾರ್ಬಾಕ್ಸಿಲಿಕ್ ಆಮ್ಲ ಪ್ರೊಫೆನೋಯಿಕ್ ಆಮ್ಲ ಆಗ್ತದ. ಕಾರ್ಬಾಕ್ಸಿಲಿಕ್ ಆಮ್ಲ ಏನಾಗ್ತದ ಪ್ರೊಫೆನೋಯಿಕ್ ಆಮ್ಲ ಆಗ್ತದ. ಹಾಗಾದ್ರೆ ಪ್ರೊಫೆನೋಯಿಕ್ ಆಮ್ಲದ ರಚನಾ ಸೂತ್ರ ಬರೆಯೋಣ. ಯಾವ್ದು ಪ್ರೊಫೆನೋಯಿಕ್ ಆಮ್ಲದ ರಚನಾ ಸೂತ್ರವನ್ನ ಬರೆಯೋಣ. ನೋಡ್ರಿ ಪ್ರೊಫೆನೋಯಿಕ್ ಆಮ್ಲದ ರಚನಾ ಸೂತ್ರ ಎಷ್ಟು ಕಾರ್ಬನ್ 3 ಕಾರ್ಬನ್. ಮೂರನೇ ಕಾರ್ಬನ್ ಏನಪ್ಪಾ ಅಂದ್ರೆ COOH C ಡಬಲ್ ಬಾಂಡ್ O. 4 ವೇಲೆನ್ಸಿ ಅಂತ ಮೇಂಟೈನ್ ಆಗ್ತಾ ಇದೆ. ಆಕ್ಸಿಜನ್ 2 ವೇಲೆನ್ಸಿ ಮೇಂಟೈನ್ ಆಗ್ತಾ ಇದೆ. ಹೈಡ್ರೋಜನ್ ಆಗ್ತಾ ಇದೆ, ಉಳಿದ ಕಡೆ ಹೈಡ್ರೋಜನ್ ಹೌದಾ. ಹಾಗಾದ್ರೆ ಇಲ್ಲೇನಿದೆ
COOH ಐತಿ. ಹಂಗಾದ್ರೆ COOH ಇದ್ರೆ ಪ್ರೊಫೆನೋಯಿಕ್ ಆಮ್ಲ. ಇಲ್ಲೇನಿದೆ CO ಅಂತಿದೆ, ಹೌದಾ? ಪ್ರೊಫೆನೋನು ಕೀಟೋನು. ಆಮೇಲೆ ಇಲ್ಲೇನಿದೆ CHO ಇದೆ. CHO ಇದ್ರೆ ಆಲ್ಡಿಹೈಡು. CHO ಇದ್ರೆ ಏನು ಆಲ್ಡಿಹೈಡು. ಆಮೇಲೆ ಇಲ್ಲೇನಿದೆ OH ಇದೆ, ಆಲ್ಕೋಹಾಲು. OH ಇದೆ, ಆಲ್ಕೋಹಾಲು. ಹಂಗಾದ್ರೆ ಈ ಕ್ರಿಯಾ ಗುಂಪುಗಳು ಏನಿದಾವಲ್ಲ OH, CHO, CO, COH, ಹೌದಾ? ಇವುಗಳ ಆಧಾರದ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಹೆಸರಿಸ್ತಾ ಹೋಗ್ತೀವಿ. ನೋಡ್ರಿ, ಏನು ಇದರಲ್ಲಿರುವಂತಹ ಒಂದು ಕಾರ್ಬನ್ ಅನ್ನೇ ಪರಿಗಣಿಸು ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೊಫೆನೋಯಿಕ್ ಆಮ್ಲ C3 ಏನು ಸಾರಿ C3H3COH. C3H3COH ಪ್ರೊಫೆನೋಯಿಕ್ ಆಮ್ಲ. ಹೌದಾ? ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಲ್ಕೇನ್. ವೆರಿ ಸಿಂಪಲ್, ನಮ್ಗೆ ಗೊತ್ತಿದೆ. ಪ್ರೊಫೇನ್ ಏನ್ ಅನ್ನೋ ಅಂತ್ಯ ಪ್ರತ್ಯಯವನ್ನ ಬಳಸ್ತೀವಿ. ಏನ್ ಅನ್ನೋ ಅಂತ್ಯ ಪ್ರತ್ಯಯ ಏನ್, ಹೌದಾ? ನೋಡ್ರಿ, ಈ ರೀತಿಯಾಗಿ ಏನ್ ಅನ್ನೋ ಅಂತ್ಯ ಪ್ರತ್ಯಯವನ್ನು ಬಳಸ್ತೀವಿ. ಏನು ಹಂಗಾದ್ರೆ ಪ್ರೊಫೇನ್. ಏನು ಪ್ರೊಫೇನ್ C3H8 ಡಬಲ್ +2 ಅಂತ ಹೇಳಿದೀನಿ ನಾನು. ಏನು CnH2n+2, ಹಂಗಾದ್ರೆ ಡಬಲ್ +2 C3H8. ಆಮೇಲೆ ಅಲ್ಕೀನ್ C2 ಸಾರಿ CnH2n. ಸೂತ್ರ ಏನು? ಸಾಮಾನ್ಯ ಸೂತ್ರ CnH2n. ಅಂದ್ರೆ ಎಕ್ಸಾಕ್ಟ್ ಡಬಲ್. ಹಂಗಾದ್ರೆ ಪ್ರೋಫೀನ್. ಇದ್ರದ್ದೇನು ಫೀನ್. ನೋಡ್ರಿ, ಈ ಅನ್ನೋ ಪ್ರತ್ಯಯವನ್ನು ಬಳಸ್ತೀವಿ. ಇಲ್ಲಿ ಏನನ್ನೋ ಪ್ರತ್ಯಯವನ್ನು ಬಳಸ್ತೀವಿ, ಇಲ್ಲಿ ಈ ಅನ್ನೋ ಪ್ರತ್ಯಯ ಬಳಸ್ತೀವಿ. ಹಂಗಾದ್ರೆ C3H6. ಆಮೇಲೆ ಯಾವುದು? ಐನ್ ಪ್ರತ್ಯಯ ಬಳಸ್ತೀವಿ ಅಲ್ಕೈನ್ಗಳಿಗೆ. ಅಲ್ಕೈನು ಪ್ರೊಫೈನ್. ಯಾವುದು? ಪ್ರೊಫೈನ್ C3H4 -2. ಡಬಲ್ ಮಾಡೋದು, ಅದರಲ್ಲಿ -2 ಮಾಡೋದು. C3H4. ಹಂಗಾದ್ರೆ ಇವುಗಳ ರಚನಾ ಸೂತ್ರ ನಾನು ಬಹಳ ವಿವರವಾಗಿ 5 ಪ್ರತಿಯೊಂದು ಅಲ್ಕೇನ್ಗಳ ಒಂದು 5 ರಚನಾ ಸೂತ್ರ, ಅಲ್ಕೇನ್ಗಳ 5 ರಚನಾ ಸೂತ್ರ ಮತ್ತು ಅಲ್ಕೈನ್ಗಳ 5 ರಚನಾ ಸೂತ್ರವನ್ನು ಬಿಡಿಸಿದ್ದೀನಿ. ಅದಕ್ಕೆ ಇಲ್ಲಿ ರಚನಾ ಸೂತ್ರವನ್ನು ಬಿಡಿಸ್ಲಿಕ್ಕೆ ಹೋಗಿಲ್ಲ, ಹೌದಾ? ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಒಂದ್ ಸ್ವಲ್ಪ ಏನ್ ಮಾಡ್ರಿ ಅಂದ್ರೆ ಆಲ್ಕೋಹಾಲು, ಆಲ್ಡಿಹೈಡು, ಕೀಟೋನು ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ರಚನಾ ಸೂತ್ರವನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾಕೆ ಕನ್ಫ್ಯೂಷನ್ ಮಾಡ್ತಾವಂದ್ರೆ COOH ಹೆಂಗ್ ಪರಿಗಣಿಸ್ತೀವಿ, CHO ಹೆಂಗ್ ಪರಿಗಣಿಸ್ತೀವಿ, CO ಹೆಂಗ್ ಪರಿಗಣಿಸ್ತೀವಿ, OH ಹೆಂಗ್ ಪರಿಗಣಿಸ್ತೀವಿ, ಅಲ್ಲೊಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತದ. ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಕ್ಲಿಯರ್ ಆಗಿ ಬರೆಯುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾ, ಇನ್ನ ಅನುರೂಪ ಶ್ರೇಣಿಗಳು ಇವುಗಳ ಬಗ್ಗೆ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ನೋಡ್ರಿ, ಅನುರೂಪ ಶ್ರೇಣಿಗಳು, ಹೌದಾ? ಅನುರೂಪ ಶ್ರೇಣಿಗಳಂದ್ರೆ ಏನಪ್ಪಾ? ಯಾವ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್ ಅಲ್ಕೈನ್ಗಳನ್ನ ನೀನು ಅಭ್ಯಾಸ ಮಾಡಿದೆಯಲ್ಲ, ಆ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2 ಆಗಿದ್ರೆ ಅವುಗಳನ್ನ ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಅವುಗಳ ಡೆಫಿನೇಷನ್ ಹೆಂಗ್ ಕೊಡ್ಬಹುದಪ್ಪ ಅಂದ್ರೆ, ಒಂದು ಕ್ರಿಯಾಶೀಲ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಸಂಯುಕ್ತಗಳ ಸರಣಿಯನ್ನು ನಾವೇನ್ ಕರಿತೀವಿ ಅಂದ್ರೆ ಅನುರೂಪ ಶ್ರೇಣಿಗಳು. ಅನುರೂಪ ಶ್ರೇಣಿಗಳ ನಡುವಿನ ವ್ಯತ್ಯಾಸ ಎಷ್ಟಿರ್ತದಪ್ಪ ಅಂದ್ರೆ CH2 ಆಗಿರ್ತದೆ. ಕೆಲವು ಉದಾಹರಣೆಗಳನ್ನ ನಾವು ತೆಗೆದುಕೊಂಡು ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ಡೆಫಿನಿಷನ್ ವೆರಿ ಇಂಪಾರ್ಟೆಂಟ್. ಒಂದು ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು, ಕ್ರಿಯಾ ಗುಂಪು ಈಗಾಗಲೇ ಹೇಳಿದ್ದೀನಿ. ಒಂದು ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನ, ಸಂಯುಕ್ತಗಳು ಯಾವ? ಅಲ್ಕೈನ್ ಇವು ಮೂರು ಏನಪ್ಪಾ ಅಂದ್ರೆ ಆ ಸಂಯುಕ್ತಗಳ ಸರಣಿ, ಅವುಗಳನ್ನೇ ನಾವೇನ್ ಕರಿತೀವಿ ಅಂದ್ರೆ ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಉದಾಹರಣೆಗೆ ಇವುಗಳನ್ನೇ ಯಾಕೆ ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ಅನ್ನೋದಕ್ಕೆ ಉದಾಹರಣೆ, ಯಾಕೆ ಅವುಗಳ ನಡುವಿನ ವ್ಯತ್ಯಾಸ CH2 ಆಗಿರ್ತದ, ಹೌದಾ? ಹಾಗಾದ್ರೆ ನಾನು ಫಾರ್ ಎಕ್ಸಾಂಪಲ್, ಹೌದಾ, ಆಲ್ಕೋಹಾಲ್, ಮಿಥೆನಾಲ್ CH3OH. ಆಮೇಲೆ ಇಥೆನಾಲ್ ನ ಸೂತ್ರ C2H5OH. ಆಮೇಲೆ ಪ್ರೊಫೆನಾಲ್ C3H7OH. ಆಮೇಲೆ ಬ್ಯೂಟೆನಾಲ್, ಹೌದಾ, C4H9OH. ಇವೆಲ್ಲ ಏನಪ್ಪಾ ಅಂದ್ರೆ ಆಲ್ಕೋಹಾಲ್ಗಳು. ಇವುಗಳ ನಡುವಿನ ವ್ಯತ್ಯಾಸ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸಿದೆ. ಇವು ಎಲ್ಲಿಂದ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸಿದ್ದು? ಮೀಥೇನ್ ಇತ್ತು, CH4 ಇತ್ತು. ಈ ಮೀಥೇನ್ ನಲ್ಲಿರುವಂತಹ ಒಂದು ಹೈಡ್ರೋಜನ್ ತೆಗೆದು CH3OH. ಹಂಗಾದ್ರೆ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಹಾಗಾದ್ರೆ ಏನಿತ್ತು? ಈಥೇನ್ ಇತ್ತು. ಈಥೇನ್ ಸೂತ್ರ ಏನು? C2H6. ಇದರಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸಿ C2H5OH ಆಯ್ತು.
ಹಾಗಾದ್ರೆ ಇದು ಅನುರೂಪ ಶ್ರೇಣಿ. ಹೌದಾ, ಇವುಗಳ ನಡುವಿನ ವ್ಯತ್ಯಾಸ, ಒಂದು ಅನುರೂಪ ಶ್ರೇಣಿ ಸದಸ್ಯರಿಂದ ಇನ್ನೊಂದು ಅನುರೂಪ ಸದಸ್ಯರ ನಡುವಿನ ವ್ಯತ್ಯಾಸ CH2 ಇರ್ತದ ಅಂತ ಹೇಳಿದೆ. ಒಂದು ಅನುರೂಪ ಶ್ರೇಣಿ ಸದಸ್ಯರಿಂದ ಇನ್ನೊಂದು ಅನುರೂಪ ಶ್ರೇಣಿಯ ಸದಸ್ಯರ ನಡುವಿನ ವ್ಯತ್ಯಾಸ CH2 ಆಗಿರ್ತದ ಅಂತ ಹೇಳಿದೆ. ಹಾಗಾದ್ರೆ ನಾನು ಏನೋ ನೋಡೋಣ, ಕ್ಯಾಲ್ಕುಲೇಟ್ ಮಾಡಿ. C2H5OH ಏನಿದು ಇಥಿನಾಲ್, ಹೌದಾ, ಅಥವಾ ಏನೋ ಇಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಇನ್ನು ಮಿಥೈಲ್ ಆಲ್ಕೋಹಾಲ್ C3OH ಮೈನಸ್ ಮಾಡ್ತೀವಿ, ಹೌದಾ. ಹಾಗಾದ್ರೆ OH ಏನಾಯ್ತು, ಕ್ಯಾನ್ಸಲ್ ಆಯ್ತು. H5 ಅಲ್ಲಿ H3 ಹೋದ್ರೆ H2 ಉಳಿತು. ಆಮೇಲೆ C2 ದಲ್ಲಿ C ಹೋದ್ರೆ ಎಷ್ಟು ಉಳಿತು, C ಉಳಿತು. ಹಾಗಾದ್ರೆ ವ್ಯತ್ಯಾಸ ಎಷ್ಟಿದೆ, CH2. ಎಲ್ಲಿಂದ, ಇಥೈಲ್ ಆಲ್ಕೋಹಾಲ್ ದಿಂದ ಮಿಥೈಲ್ ಆಲ್ಕೋಹಾಲ್ಗೆ. ಇನ್ನ ಏನು ಇಥೈಲ್ ಆಲ್ಕೋಹಾಲ್ ಇಂದ ಯಾವುದಕ್ಕೆ, ಪ್ರೊಫೆನಾಲ್ ಪ್ರೊಫೆನಾಲ್ ನಡುವೆ ಇರುವಂತ ವ್ಯತ್ಯಾಸವನ್ನು ನೋಡೋಣ. ಹೆಂಗ, ಫಾರ್ ಎಕ್ಸಾಂಪಲ್ C3H7OH ಆಮೇಲೆ C2H5OH. ಹೌದಾ, OH ಏನಾಯ್ತು 0 0. ಹೌದಾ, H7 ಅಲ್ಲಿ H5 H2 ಉಳಿತು. C3 ಅಲ್ಲಿ C2 ಹೋದ್ರೆ C ಉಳಿತು. ಹಾಗಾದ್ರೆ ವ್ಯತ್ಯಾಸ ಎಷ್ಟೈತಿ, CH2. ಹಿಂಗ ಒಂದು ಅನುರೂಪ ಸದಸ್ಯದಿಂದ ಇನ್ನೊಂದು ಅನುರೂಪ ಸದಸ್ಯಕ್ಕೆ ಇರುವಂತ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ CH2. ಈ ಅನುರೂಪ ಸದಸ್ಯದಿಂದ ಈ ಅನುರೂಪ ಸದಸ್ಯಕ್ಕೆ ಇರುವಂತ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ CH2. ಈ ಅನುರೂಪ ಸದಸ್ಯದಿಂದ ಈ ಅನುರೂಪಕ್ಕೆ ಇರುವಂತ ಸದಸ್ಯರ ನಡುವಿನ ಇರುವಂತ ವ್ಯತ್ಯಾಸ ಎಷ್ಟು, CH2. ಹಾಗಾದ್ರೆ ಇವುಗಳನ್ನೆಲ್ಲ ಏನಂತ ಕೇಳ್ತೀವಪ್ಪ ಅಂದ್ರೆ ನಾವು ಅನುರೂಪ ಶ್ರೇಣಿಗಳು. ಹಾಗಾದ್ರೆ ಅಷ್ಟ ಅನುರೂಪ ಶ್ರೇಣಿಗಳು ಬರ್ತಾವಂತೇನಿಲ್ಲ. ಅಲ್ಕೈನ್ಗಳ ನಡುವಿನ ಏನಾಗ್ತಾವ, ಅನುರೂಪ ಶ್ರೇಣಿಗಳು ಬರ್ತಾವ. ಉದಾಹರಣೆಗೆ ನಾನು ಏನಪ್ಪ ಅಂದ್ರೆ ಮೀಥೇನ್ ತಗೋತೀನಿ CH4, ಆಮೇಲೆ ಈಥೇನ್ ತಗೋತೀನಿ C2H6, ಆಮೇಲೆ ಪ್ರೊಫೇನ್ ತಗೋತೀನಿ C3H8. ಇವೆಲ್ಲ ಏನು ಅಲ್ಕೇನ್ಗಳು. ಹಾಗಾದ್ರೆ C2H6 ಮೈನಸ್ CH4, ಹೌದಾ. H6 ಅಲ್ಲಿ H4 ಹೋದ್ರೆ ಎಷ್ಟು ಉಳಿತು, CH2 ಉಳಿತು. C2 ದಲ್ಲಿ C ಹೋದ್ರೆ ಎಷ್ಟು ಉಳಿತು, CH2. ನೋಡ್ರಿ ವ್ಯತ್ಯಾಸ ಎಷ್ಟು ಬರ್ತಾ ಇದೆ, CH2. ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಯಾವ್ದ್ರಲ್ಲಿ, C3H8 ಅಲ್ಲಿ ಮೈನಸ್ C2H6. 8 ಅಲ್ಲಿ 6 ಹೋದ್ರೆ 2. ಹಂಗಾದ್ರೆ ಹೈಡ್ರೋಜನ್ 2 ಉಳಿತು. 3 ಅಲ್ಲಿ 2 ಹೋದ್ರೆ ಕಾರ್ಬನ್ 1. ವ್ಯತ್ಯಾಸ ಎಷ್ಟೈತೆ, CH2 ಐತಿ. ಇದು ಅಲ್ಕೇನ್ಗಳಿಗೆ ಅನ್ವಯಿಸ್ತು, ಆಲ್ಕೋಹಾಲ್ಗಳಿಗೆ ಅನ್ವಯಿಸ್ತು, ಅಲ್ಕೇನ್ಗಳಿಗೆ ಅನ್ವಯಿಸ್ತು. ಹಿಂಗ ಪ್ರತಿಯೊಂದು ಕ್ರಿಯಾ ಗುಂಪುಗೂ ಅನ್ವಯಿಸ್ತದ. ಅಲ್ಕೈನ್ ಇವುಗಳ ನಡುವಿನ ವ್ಯತ್ಯಾಸ CH2 ಆಗಿರ್ತದ. ಹೆಚ್ಚು ಕಡಿಮೆ ಆ ಎಲ್ಲಾ ಸದಸ್ಯರು ಏನಾಗಿರ್ತಾರಪ್ಪ ಅಂದ್ರೆ ಅನುರೂಪ ಶ್ರೇಣಿಗಳಾಗಿರ್ತಾವ. ಉದಾಹರಣೆಗೆ ನಾನು ಯಾವ್ದನ್ನ ಅಲ್ಕೀನ್ ಅನ್ನ ತಗೊಂಡು ಹೇಳ್ತೀನಿ. ಅಲ್ಕೀನು ಫಾರ್ ಎಕ್ಸಾಂಪಲ್ C3H6 ತಗೊಳ್ರಿ. ಆಮೇಲೆ ಮತ್ತೊಂದು ಯಾವ್ದು ಅಲ್ಕೀನು C4H8. ಯಾವ್ದು ಬ್ಯೂಟೀನು, ಬ್ಯೂಟೀನು. ಹಾಗಾದ್ರೆ ಬ್ಯೂಟೀನ್ C4H8 ಅಲ್ಲಿ C3H6 ಕಳೀರಿ, ಕಳೆದಾಗ ಎಷ್ಟು ಉಳಿತದ, H2 ಆಮೇಲೆ C. ಹಂಗಾದ್ರೆ CH2 ವ್ಯತ್ಯಾಸ ಇದೆಯಾ, ಇದು ಅಲ್ಕೀನು. ಇನ್ನು ಅಲ್ಕೈನ್ ನೋಡೋಣ. ಅಲ್ಕೈನ್ ಯಾವುದು, ಫಾರ್ ಎಕ್ಸಾಂಪಲ್ ಈಥೈನ್ ತಗೋತೀನಿ ನಾನು C2H2, ಪ್ರೊಫೈನು C3H4. ಡಬಲ್ ಮಾಡಬೇಕು -2, ಹೌದಾ. ಡಬಲ್ ಮಾಡಿದಾಗ -2. C3H4 C2H2 ಮೈನಸ್ ಮಾಡಿದಾಗ ಹೈಡ್ರೋಜನ್ 4 ಇದಾವೆ, ಹೈಡ್ರೋಜನ್ 2 ಇದಾವೆ. ಹಂಗಾರೆ 4 ಅಲ್ಲಿ 2 ಹೋದ್ರೆ 2 ಉಳಿತು, H2 ಉಳಿತು. ಆಮೇಲೆ 3 ಕಾರ್ಬನ್ 2 ಕಾರ್ಬನ್ ಹೋದ್ರೆ 1 ಕಾರ್ಬನ್ ಉಳಿತು, CH2. ಹಾಗಾದ್ರೆ ಅಲ್ಕೇನ್ಗಳಿಗೂ ಅನ್ವಯಿಸ್ತಾ ಇದೆ, ಅಲ್ಕೀನ್ಗಳಿಗೂ ಅನ್ವಯಿಸ್ತಾ ಇದೆ, ಅಲ್ಕೈನ್ಗಳಿಗೂ ಅನ್ವಯಿಸ್ತಾ ಇದೆ, ಆಲ್ಕೋಹಾಲ್ಗಳಿಗೂ ಅನ್ವಯಿಸ್ತದ, ಆಲ್ಡಿಹೈಡ್ಗಳಿಗೂ ಅನ್ವಯಿಸ್ತದ, ಆಮೇಲೆ ಕೀಟೋನ್ಗಳಿಗೂ ಅನ್ವಯಿಸ್ತದ, ಕಾರ್ಬಾಕ್ಸಿಲಿಕ್ ಆಮ್ಲಗಳಿಗೂ ಅನ್ವಯಿಸ್ತದ. ಯಾಕ ಅವೆಲ್ಲ ಹೆಂಗ್ ಉಂಟಾಗಿರ್ತಾವ, ಕಾರ್ಬನ್ ಸಂಯುಕ್ತಗಳ ಏನಪ್ಪಾ ಅಂದ್ರೆ ಹೈಡ್ರೋಜನ್ ನ ಸ್ಥಾನಪಲ್ಲಟಗೊಳಿಸುವ ಮೂಲಕ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ನಾವೇನ್ ಕರೆದಿದ್ದೀವಿ, ಅನುರೂಪ ಶ್ರೇಣಿಗಳು. ನಿಮ್ಗೆ ಎಕ್ಸಾಮ್ ಅಲ್ಲಿ ಅನುರೂಪ ಶ್ರೇಣಿಗಳ ಅಂದ್ರೆ ಏನು, ಅಲ್ಕೇನ್ 3 ಅನುರೂಪ ಸದಸ್ಯರನ್ನ ಬರೀರಿ ಅಂತ ಹೇಳ್ತಾರ, ಅಲ್ಕಿನ್ 3 ಅನುರೂಪ ಸದಸ್ಯರನ್ನ ಬರೀತಾರೆ ಅಂತ ಹೇಳ್ತಾರ, ಅಲ್ಕೈನ್ 3 ಅನುರೂಪ ಸದಸ್ಯರನ್ನ ಬರಿ ಅಂತ ಹೇಳ್ಬೋದು. ಅಥವಾ ಆಲ್ಕೋಹಾಲ್ 3 ಅನುರೂಪ ಸದಸ್ಯರನ್ನ. ಆಲ್ಕೋಹಾಲ್ 3 ಅನುರೂಪ ಸದಸ್ಯರು ಯಾರು, CH3OH, C2H5OH, C3H7OH. ಹಿಂದಿನ ಕ್ವಶನ್ ಪೇಪರ್ ಈ ಕ್ವಶನ್ ಐತಿ, ತಗದ್ ನೋಡ್ರಿ, ಹೌದಾ. ಹಂಗಾದ್ರೆ ಇಷ್ಟು ಏನಪ್ಪಾ ಅಂದ್ರೆ ಅನುರೂಪ ಸದಸ್ಯರು, ಹೌದಾ. ಇನ್ನ ಏನಪ್ಪಾ ಅಂದ್ರೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ಅಥವಾ ಕಾರ್ಬನ್ ನ ರಾಸಾಯನಿಕ ಗುಣಗಳು ಅಭ್ಯಾಸ.
ಕಾರ್ಬನ್ ರಾಸಾಯನಿಕ ಗುಣಗಳನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಟೆಕ್ಸ್ಟ್ ಬುಕ್ ಮಿಡಲ್ ಒಂದು 4-5 ಕ್ವಶನ್ಸ್ ಕೊಟ್ಟಿದ್ದಾರೆ. ಹೌದಾ, ಆ ಕ್ವಶನ್ ಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ತಿಳ್ಕೊಂಡಿದೀನಿ. ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು? ಹೌದಾ, ಪೆಂಟೇನ್ಗೆ 3 ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು. ಮೊದಲನೇ ಕ್ವಶನ್ ಏನಿದೆಯಪ್ಪ ಅಂದ್ರೆ ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು? ಹೌದಾ, 3 ಬಗೆಯ ರಚನಾ ಸಮಾಂಗಿಗಳು. ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ರೆ ಅದನ್ನ ಸಮಾಂಗಿಗಳನ್ನು ಕರಿತೀವಿ. ಹಾಗಾದ್ರೆ 3 ಬಗೆಯ ರಚನಾ ಸಮಾಂಗಿಗಳನ್ನ ಬರೀಬಹುದು. ಫಾರ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಎನ್ ಪೆಂಟೇನ್ ತಗೊಂಡಾಗ, ಯಾವ್ದನ್ನ ಎನ್ ಪೆಂಟೇನ್ ತಗೊಂಡಾಗ ನಾರ್ಮಲ್ ಸ್ಟ್ರಕ್ಚರ್ ಎಷ್ಟು ಕಾರ್ಬನ್? 5. 1 2 3 4 5. ಹಾಗಾದ್ರೆ ಪೆಂಟೇನ್ ಏನಪ್ಪಾ ಅಂದ್ರೆ ಹೈಡ್ರೋಜನ್, ಎಲ್ಲಾನು ಸಿಂಗಲ್ ಬಾಂಡ್ಸ್. ಹೌದಾ, ಪೆಂಟೇನ್ ಸೂತ್ರ ಏನಿದೆ? C5EH12. ಯಾಕೆ? CnH2n+2 ಡಬಲ್ ಪ್ಲಸ್ 2. ಹೌದಾ, 5 2 10, 10 + 2. ಹೌದಾ, 12 ಆಗ್ತದೆ. H H H H H H H H H ಟೋಟಲ್ ಎಷ್ಟು? 5 2 10 + 2 12. ಹೌದಾ, ಇದೇನಪ್ಪಾ ಅಂದ್ರೆ ಎನ್ ಪೆಂಟೇನ್. ಎನ್ ಪೆಂಟೇನ್. ಇನ್ನ ನಿಯೋಪೆಂಟೇನ್ ಅಂತ ಒಂದು ಬರ್ತದೆ. ನಿಯೋಪೆಂಟೇನ್. ನಿಯೋಪೆಂಟೇನ್ ನ ರಚನಾ ಸೂತ್ರ ನೋಡ್ರಿ, ಡಿಫ್ರೆಂಟ್ ಆಗಿದೆ. ನಿಯೋಪೆಂಟೇನ್ ರಚನಾ ಸೂತ್ರ ಯಾಕೆ ಡಿಫ್ರೆಂಟ್ ಆಗಿದೆ ಅಂದ್ರೆ 3 ಕಾರ್ಬನ್ ಆಟಮ್ ಸ್ಟ್ರೇಟ್ ಲೈನ್ ಅಲ್ಲಿ ಬರ್ತಾವ. ಈ ರೀತಿಯಾಗಿ 3 ಕಾರ್ಬನ್ ಆಟಮ್ ಬರ್ತಾವ. ಆಮೇಲೆ ಸೈಡ್ ಅಲ್ಲಿ 2 ಬರ್ತಾವ. ಈ ರೀತಿಯಾಗಿ ಸೈಡ್ ಅಲ್ಲಿ 2 ಬರ್ತಾವ. ಇದೇನಪ್ಪಾ ಅಂದ್ರೆ ನಿಯೋಪೆಂಟೇನ್. ಆಮೇಲೆ ಇಲ್ಲೂ ಕೂಡ ಎಷ್ಟು ಹೈಡ್ರೋಜನ್? 1 2 3 4 5 6 7 8 9 10 11 12. ಸೇಮ್ ಸ್ಟ್ರಕ್ಚರ್, ಆದ್ರೆ ಸ್ಟ್ರೇಟ್ ಅಲ್ಲಿ 3, ಸೈಡ್ ಅಲ್ಲಿ 2. ಹೌದಾ, ಇದೇನಪ್ಪಾ ಅಂದ್ರೆ ನಿಯೋಪೆಂಟೇನ್. ಇನ್ನ ಐಸೋಪೆಂಟೇನ್. ಇನ್ಯಾವುದು? ಐಸೋಪೆಂಟೇನ್. ಹೌದಾ, ಐಸೋಪೆಂಟೇನ್ ನ ರಚನಾ ಸೂತ್ರ ನೋಡ್ರಿ. ಐಸೋಪೆಂಟೇನ್ ನ ರಚನಾ ಸೂತ್ರ ಸ್ಟ್ರೇಟ್ ಅಲ್ಲಿ 4 ಕಾರ್ಬನ್, 1 2 3 4. ಆಮೇಲೆ ಇದಕ್ಕೊಂದು ಅಟ್ಯಾಚ್. ಹೌದಾ, 1 2 3 4 5. ಹೌದಾ, ಆಮೇಲೆ ಹೈಡ್ರೋಜನ್ ಅಟ್ಯಾಚ್ ಮಾಡೋಣ. 1 2 3 4 5 6 7 8 9 10 11 12 ಅದಾವ. ಇವು ಏನಪ್ಪಾ ಅಂದ್ರೆ ಪೆಂಟೇನ್ ನ ರಚನಾ ಸಮಾಂಗಿಗಳು. ಇವೇನು ಪೆಂಟೇನ್ ನ ರಚನಾ ಸಮಾಂಗಿಗಳು. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ನಮ್ಮ ಸುತ್ತಮುತ್ತಲು ನಾವು ನೋಡುವಂತ ಅಸಂಖ್ಯಾತ ಕಾರ್ಬನ್ ಸಂಯುಕ್ತಗಳ ದೊರೆಯುವಿಕೆಗೆ ಕಾರಣವಾದ ಕಾರ್ಬನ್ 2 ಗುಣಗಳು ಯಾವುವು? ಕಾರ್ಬನ್ ಸಂಯುಕ್ತಗಳು ಹೆಚ್ಚಾಗ್ಲಿಕ್ಕೆ ಕಾರ್ಬನ್ ಯಾವ ಗುಣಗಳು ಕಾರಣ ಆಗ್ತಾವ ಅಂತ ಸಿಂಪಲ್ ಕ್ವಶನ್. ಕಾರ್ಬನ್ ಸಂಯುಕ್ತಗಳು ಹೆಚ್ಚಾಗ್ಲಿಕ್ಕೆ ಕಾರ್ಬನ್ ಯಾವ ಗುಣಗಳು ಕಾರಣ ಆಗ್ತಾವ? ಹಂಗೆ ನೋಡೋದಾದ್ರೆ ಯಾವ್ದಪ್ಪ ಅಂದ್ರೆ ಮೊದಲನೇದು ಚತುರ್ವ್ಯಾಲೆನ್ಸಿ ಗುಣ. ನಾನು ಈಗಾಗಲೇ ಪಾಠ ಹೇಳ್ಬೇಕಾದ್ರೆ ಏನ್ ಹೇಳಿದೀನಿ? ಚತುರ್ವ್ಯಾಲೆನ್ಸಿ. ತನ್ನ ಹೊರಕವಚದಲ್ಲಿರುವಂತ 4 ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡೋದಿಲ್ಲ, 4 ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳೋದಿಲ್ಲ, ಸಮನಾಗಿ ಹಂಚಿಕೊಳ್ಳೋದ್ರ ಮೂಲಕ ಸಹವ್ಯಾಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ. ಈ ಗುಣ ಕಾರ್ಬನ್ ನ ಅತಿ ಹೆಚ್ಚು ಸಂಯುಕ್ತಗಳು ಉಂಟಾಗಲಿಕ್ಕೆ ಕಾರಣ ಆಗ್ತದೆ. ಎರಡನೇದು ಕೆಟನೀಕರಣ. ಎರಡನೇದೇನಪ್ಪ? ಕೆಟನೀಕರಣ. ಹಾಗಾದ್ರೆ ಕೆಟನೀಕರಣ ಕಾರ್ಬನ್ ಕಾರ್ಬನ್ ಸಂಯುಕ್ತದ ನಡುವೆ ಬಂಧವನ್ನು ಏರ್ಪಡಿಸಿ ಉದ್ದ ಸರಪಳಿಯ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡ್ತದೆ. ಇದನ್ನೇ ಏನ್ ಕೇಳ್ತೀವಿ ನಾವು? ಕೆಟನೀಕರಣ. ಹಾಗಾದ್ರೆ ಕೆಟನೀಕರಣ ಕೂಡ ಏನಾಗ್ತದೆ ಅಂದ್ರೆ, ಫುಲ್ರಿನ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೆ. ಕಾರ್ಬನ್ 60 ಕಾರ್ಬನ್ 60 ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿ ಒಂದು ಸಂಯುಕ್ತವನ್ನು ಉಂಟು ಮಾಡ್ತದೆ. ಹಾಗಾದ್ರೆ ಇದು ಕೂಡ ಏನು ಕಾರ್ಬನ್ ಸಂಯುಕ್ತಗಳು ಹೆಚ್ಚಾಗ್ಲಿಕ್ಕೆ ಕಾರಣ. ಹೌದಾ, ಆಮೇಲೆ ಏನು ಕಾರ್ಬನ್ ಕಾರ್ಬನ್ ಧಾತುಗಳ ನಡುವೆ ಏಕಬಂಧ, ದ್ವಿಬಂಧ ಮತ್ತು ಏನಪ್ಪಾ ಅಂದ್ರೆ ತ್ರಿಬಂಧಗಳನ್ನು ಏರ್ಪಡಿಸುವುದು ಕೂಡ ಕಾರ್ಬನ್ ಸಂಯುಕ್ತಗಳು ಹೆಚ್ಚಾಗ್ಲಿಕ್ಕೆ ಇರುವಂತ ಇನ್ನೊಂದು ಕಾರಣ. ಬೇರೆ ಯಾವುದೇ ಧಾತುನು ಇಷ್ಟು ಏನಪ್ಪಾ ಅಂದ್ರೆ ಬಂಧಗಳನ್ನು ಏರ್ಪಡಿಸೋದಿಲ್ಲ. ಅದಕ್ಕೆ ಸಂಯುಕ್ತಗಳು ಹೆಚ್ಚಾಗ್ಲಿಕ್ಕೆ ಇದು ಕೂಡ ಒಂದು ಕಾರಣ. ಅದಾದ ನಂತರ ಏನಪ್ಪಾ ಅಂದ್ರೆ ರಚನಾ ಸಮಾಂಗಿಗಳನ್ನು ಉಂಟು ಮಾಡೋದು. ಹೌದಾ, ಸಮಾಂಗಿಗಳ ಉಂಟು ಮಾಡೋದು. ಈಗ ಇಲ್ಲಿ 3 ರಚನಾ ಸಮಾಂಗಿಗಳನ್ನು ಬರೆದಿದ್ದೀವಿ. ಹೌದಾ, ಎಲ್ಲಾದ್ರೂ ಅಣುಸೂತ್ರ ಒಂದೇ ಆಗಿದ್ರು ರಚನಾ ಸೂತ್ರ ಬೇರೆ ಆಗಿದೆ. ರಚನಾ ಸೂತ್ರ ಬೇರೆ ಆದಾಗ ಈ ಪ್ರತಿಯೊಂದು ಧಾತುವಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳೇನಾಗ್ತಾವ? ಬದಲಾಗ್ತಾವ. ಹಂಗಾದ್ರೆ ಇದೊಂದು ಹೊಸ ಸಂಯುಕ್ತನೇ ಪರಿಗಣಿಸಲ್ಪಡ್ತದೆ. ಇದಕ್ಕೆ ಹೋಲಿಸ್ರಿ ಇದೊಂದು ಹೊಸ ಸಂಯುಕ್ತ, ಇದಕ್ಕೆ ಹೋಲಿಸ್ರಿ ಇದು ಹೊಸ ಸಂಯುಕ್ತ. ರಚನಾ ಸೂತ್ರ ಅಣುಸೂತ್ರ ಒಂದೇ ಆದ್ರೆ ಅಣುಸೂತ್ರ ಒಂದೇ ಆಗಿದ್ರು ರಚನಾ ಸೂತ್ರ ಬೇರೆ ಆದ್ರೆ ಏನು ಭೌತಿಕ ಮತ್ತು ರಾಸಾಯನಿಕ ಗುಣಗಳಲ್ಲೂ ವ್ಯತ್ಯಾಸ ಆಗ್ತಾವ. ಸಂಯುಕ್ತ. ಹಾಗಾದ್ರೆ ಸಮಾಂಗಿಗಳನ್ನು ಉಂಟು ಮಾಡೋದು ಕೂಡ ಏನು? ಸಮಾಂಗಿಗಳನ್ನ ಉಂಟು ಮಾಡೋದು ಕೂಡ ಏನು? ಕಾರ್ಬನ್ ಸಂಯುಕ್ತಗಳು ಹೆಚ್ಚಾಗ್ಲಿಕ್ಕೆ ಕಾರಣ. ಕೇವಲ 2 ಬರಿ ಅಂತ ಹೇಳಿದ್ರೆ ನಾನು 4 ನಿಮ್ಗೆ ವಿವರಿಸುವಂತ ಕೆಲಸ ಮಾಡಿದ್ದೀನಿ. ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕೇಳಿದ್ರೆ 2 ಬರೀರಿ, 4 ಮಾರ್ಕ್ಸ್ ಕೇಳಿದ್ರೆ ಒಂದ್ ಸ್ವಲ್ಪ ಹೆಚ್ಚು ವಿವರಿಸಿ ಬರಲಿ ಅಂತ ನಾನು 4. ನೆಕ್ಸ್ಟ್ ಕ್ವಶನ್ ನೋಡೋಣ.
ಇನ್ನ ಸೈಕ್ಲೋಪೆಂಟೇನ್ ಅಣುಸೂತ್ರ ಮತ್ತು ಏನು ಇಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೆಯಿರಿ. ಸೈಕ್ಲೋಪೆಂಟೇನ್ ಅಣುಸೂತ್ರ ಮತ್ತು ಇಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೆಯಿರಿ. ಹೌದಾ, ಬರೆಯೋಣ. ನೋಡ್ರಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಮೊದಲೇ ಹೇಳಿದೆ, ಯಾವುದು ಹೈಡ್ರೋಕಾರ್ಬನ್ ಗಳ ವರ್ಗೀಕರಣ ಹೇಳ್ಬೇಕಾದ್ರೆ ಸೈಕ್ಲೋಪೆಂಟೇನ್ ಬಗ್ಗೆ ಹೆಚ್ಚು ವಿವರಣೆ ನೀಡಿಲ್ಲ. ಆದ್ರೆ ಮಿಡಲ್ ಇರುವಂತಹ ಕ್ವಶನ್ ಗಳಲ್ಲಿ ಕೇಳಿದಾನೆ. ಸೈಕ್ಲೋಪೆಂಟೇನು ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ ಗಳ ಅಂತ ಹೇಳಿದೀನಿ. ಹಂಗಾದ್ರೆ ಅಣುಸೂತ್ರ ಏನು? ಅಣುಸೂತ್ರ ಸೈಕ್ಲೋಪೇನು ಆಲ್ಕೇನ್ ಗಳಿಗೆ ಬಳಸ್ತೀವಿ, CnH2n ಅಂತ ಬಳಸ್ತೀವಿ. ಹಂಗಾದ್ರೆ CnH2n ಏನ್ ಅಣುಸೂತ್ರ ಬಳಸ್ತೀವಲ್ಲ, 2n ಅಂದ್ರೆ ಏನಂತ ಹೇಳಿದೀನಿ? n ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ 1 2 3 4 5 ಆಗಿರ್ಬೋದು ಅಂತ ಹೇಳಿದೀನಿ ಈಗಾಗಲೇ. 1 2 3 4 5 ಆಗಿರ್ಬೋದು ಅಂತ ಈಗಾಗಲೇ ಏನ್ ಮಾಡಿದೀನಿ ನಾನು ನಿಮ್ಗೆ ಹೇಳಿದೀನಿ. ಹಂಗಾದ್ರೆ ಏನಪ್ಪಾ ಅಂದ್ರೆ ನೋಡ್ರಿ, ಸೈಕ್ಲೋಪೆಂಟೇನ್ ಏನು ಕಾರ್ಬನ್ ನಂಬರ್ ಎಷ್ಟಿದಾವ? 5. ಆಮೇಲೆ ಹೈಡ್ರೋಜನ್ 2 × 5. ಹಂಗಾದ್ರೆ ಏನಾಗ್ತದೆ? ಇದು C5H10 ಸೈಕ್ಲೋಪೆಂಟೇನ್ ಅಣುಸೂತ್ರ. ಸೈಕ್ಲೋಪೆಂಟೇನ್ ಅಣುಸೂತ್ರ C5H10. ಮುಚ್ಚಿದ ಸರಪಳಿ ಬರಿಬೇಕಾಗಿದೆ. ಮುಚ್ಚಿದ ಸರಪಳಿ ಬರಿಬೇಕಾದ್ರೆ 1 2 3 4 5. ಹೌದಾ? ಹೈಡ್ರೋಜನ್ ಎಷ್ಟು? 10. 1 2 3 4 5 6 7 8 9 10. 1 2 3 4 5 6 7 8 9 10. ನೋಡ್ರಿ, ಎಲ್ಲ ಪ್ರತಿಯೊಂದು ಕಾರ್ಬನ್ಗೂ ಚತುರ್ವೇಲೆನ್ಸಿ ಗುಣ ಅನ್ವಯಿಸಿದೆ. ಹೌದಾ? ಹಾಗಾದ್ರೆ ಇದೇನಪ್ಪಾ ಅಂದ್ರೆ ಸೈಕ್ಲೋಪೆಂಟೇನ್ ಅಣುಸೂತ್ರ, ಇದೇನಪ್ಪಾ ಅಂದ್ರೆ ಸೈಕ್ಲೋಪೆಂಟೇನ್ ರಚನಾ ಸೂತ್ರ. ಇನ್ನೇನ್ ಬರಿ ಅಂತ ಹೇಳಿದಾರ? ಇಲೆಕ್ಟ್ರಾನ್ ರಚನಾ ವಿನ್ಯಾಸವನ್ನ ಬರಿ ಅಂತ ಹೇಳಿದಾರೆ. ಹಾಗಾದ್ರೆ 5 ಕಾರ್ಬನ್ ರಿಂಗ್ ಸ್ಟ್ರಕ್ಚರ್ ಅಲ್ಲಿ ನೋಡ್ರಿ, ಇದೊಂದು ರಿಂಗ್ ತಗೋತೀನಿ, 1, ಇದೊಂದು ತಗೋತೀನಿ 2, ಇದೊಂದು ತಗೋತೀನಿ 3, ಆಮೇಲೆ ಇದೊಂದು ತಗೋತೀನಿ 4, ಆಮೇಲೆ 5. ಟೋಟಲ್ ಎಷ್ಟು ಕಾರ್ಬನ್? 1 2 3 4 5. ಆಮೇಲೆ ತಮ್ಮಲ್ಲಿ ಏನ್ ಮಾಡಿದಾವ? ಸಹವ್ಯಾಲೆನ್ಸಿಯ ಬಂಧವನ್ನು ಏರ್ಪಡಿಸಿದಾವ. ಹಂಗಾದ್ರೆ ಒಂದೊಂದು ಇಲೆಕ್ಟ್ರಾನ್ ಹಂಚ್ಕೊಳ್ತಾವ. ಏನ್ ಮಾಡ್ತಾವ? ಹಂಚ್ಕೊಳ್ತಾವ ಈ ರೀತಿಯಾಗಿ. ಹೌದಾ? ಹಂಗಾದ್ರೆ ಪ್ರತಿ ಕಾರ್ಬನ್ ನಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳೇನಾದ್ವು ಅಂದ್ರೆ ಹಂಚಿಕೊಳ್ಳಲ್ಪಟ್ಟು ತಮ್ಮನೇ ನಡುವೆ 2 ಎಲೆಕ್ಟ್ರಾನ್ ಒಂದ್ ಈ ಕಡೆ ಒಂದ್ ಈ ಕಡೆ ಹಂಚಿಕೊಳ್ಳಲ್ಪಟ್ಟು. ಇನ್ನು 2 ಹೈಡ್ರೋಜನ್ ಇದಾವಲ್ಲ, 2 ಹೈಡ್ರೋಜನ್ ಇದಾವ, ಅವು ಕೂಡ ಏನಾಗಿದಾವ ಅಂದ್ರೆ ತಮ್ಮಲ್ಲಿ ಹಂಚಿಕೊಳ್ಳಲ್ಪಟ್ಟಿದಾವ. ಹಂಗಾದ್ರೆ ಆ ಹೈಡ್ರೋಜನ್ ನಾನು ಈ ರೀತಿಯಾಗಿ ಬಳಸ್ತಿರ್ತೀನಿ. ಒಂದು ಕಾರ್ಬನ್ಗೆ 2 ಹೈಡ್ರೋಜನ್. ಹೌದಾ? ಒಂದು ಕಾರ್ಬನ್ಗೆ ಎಷ್ಟು? 2 ಹೈಡ್ರೋಜನ್. ಈ ರೀತಿ ಟೋಟಲ್ ಎಷ್ಟು ಹೈಡ್ರೋಜನ್? 10. 1 2 3 4 5 6 7 8 9 10. ಹೌದಾ? ಹಾಗಾದ್ರೆ ನೋಡ್ರಿ, ಹೈಡ್ರೋಜನ್ ನಾನೇನ್ ಮಾಡ್ತೀನಿ? ರೆಡ್ ಕಲರ್ ಅಲ್ಲಿ ತೋರಿಸಿರ್ತೀನಿ. ಯಾಕೆ? ಹೈಡ್ರೋಜನ್ ಒಂದು ಇಲೆಕ್ಟ್ರಾನ್ ಅನ್ನ ಹಂಚ್ಕೊಂಡಿರ್ತದ. ಹೈಡ್ರೋಜನ್ ಏನ್ ಮಾಡಿರ್ತದ? ಒಂದು ಇಲೆಕ್ಟ್ರಾನ್ ಅನ್ನ ಹಂಚ್ಕೊಂಡಿರ್ತದ. ಹೌದಾ? ಇನ್ನೊಂದು ಯಾವ್ದು? ಕಾರ್ಬನ್ ನ ಒಂದು ಇಲೆಕ್ಟ್ರಾನ್. ಹಾಗಾಗಿ ಕಾರ್ಬನ್ ಇಲೆಕ್ಟ್ರಾನ್ ಅನ್ನ ಏನ್ ಮಾಡ್ತೀನಿ ಅಂದ್ರೆ ಬ್ಲಾಕ್ ಅಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಇಲೆಕ್ಟ್ರಾನ್ ಅನ್ನ ಹಂಚ್ಕೊಂಡಿರ್ತದ. ಹೌದಾ? ಹಂಗಾದ್ರೆ ಇದು ಏನಪ್ಪಾ ಅಂದ್ರೆ ಸೈಕ್ಲೋಪೆಂಟೇನ್ ನ ಇಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಸೈಕ್ಲೋಪೆಂಟೇನ್ ನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಇದಕ್ಕನುಗುಣವಾಗಿ ಇದನ್ನು ರಚಿಸಿದ್ವಿ. ಇದನ್ನ ರಚಿಸಿದ್ವಿ. 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೈಕ್ಲೋಪೆಂಟೇನ್ ನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನ ಬರೀರಿ ಅಂತ ಎಕ್ಸಾಮ್ ಅಲ್ಲಿ ಮಾಡ್ತಾರ, ಕೇಳ್ತಾರ. ಒಂದ್ ಸ್ವಲ್ಪ ಇದ್ರ ಕಡೆ ಲಕ್ಷ ಕೊಡ್ರಿ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು? ಸೈಕ್ಲೋಪೆಂಟೇನ್ ಅಣುಸೂತ್ರ ಮತ್ತು ಇಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನ ಬರೀರಿ ಅಂತ ಹೇಳಿದ್ರು. 3ನೇ ಕ್ವಶನ್ ಬಿಡಿಸಿದ್ವಿ. ಇನ್ನು 4ನೇ ಕ್ವಶನ್, ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನ ಬರೆಯಿರಿ. ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನ ಬರೆಯಿರಿ. ಹೌದಾ? ಮೊದಲೇದು ಯಾವ್ದು ಕೊಟ್ಟಿದಾರಪ್ಪ ಅಂದ್ರೆ ಎಥನೋಯಿಕ್ ಆಮ್ಲ. ಮೊದಲೇದು ಯಾವ್ದು ಕೊಟ್ಟಿದಾರ? ಎಥನೋಯಿಕ್ ಆಮ್ಲ. ಹೌದಾ? ಇದರ ರಚನಾ ವಿನ್ಯಾಸವನ್ನ ಬರೀರಿ. ಎಥನೋಯಿಕ್ ಆಮ್ಲ. ಹಾಗಾದ್ರೆ ಎಥನೋಯಿಕ್ ಆಮ್ಲದ ರಚನಾ ವಿನ್ಯಾಸವನ್ನ ನಾವು ಬರೀಬೇಕಾಗಿದೆ. ಎಥನೋಯಿಕ್ ಆಮ್ಲದ ರಚನಾ ವಿನ್ಯಾಸ ಏನಪ್ಪಾ ಅಂದ್ರೆ CH3COH. ಅಣುಸೂತ್ರ CH3COOH. ಹಾಗಾದ್ರೆ ಒಂದು ಕಾರ್ಬನ್ ಅಂತೂ ಕಂಪಲ್ಸರಿ 3 ಹೈಡ್ರೋಜನ್ ಕೊಡಬೇಕು. 1 2 3 CH3. ಇನ್ನು COOH ಇದೆ. ಹಾಗಾದ್ರೆ ಆಕ್ಸಿಜನ್, ಇದೊಂದು ಆಕ್ಸಿಜನ್ COOH. ಇದೇನಪ್ಪಾ ಅಂದ್ರೆ ಎಥನೋಯಿಕ್ ಆಮ್ಲದ ರಚನಾ ವಿನ್ಯಾಸ. ಎಥನೋಯಿಕ್ ಆಮ್ಲದ ರಚನಾ ವಿನ್ಯಾಸ. ವೆರಿ ಸಿಂಪಲ್. ಇನ್ನ ಬ್ರೋಮೋಪೆಂಟೇನ್ ಯಾವುದು? 2ನೇದಾದ್ರು ಕೇಳಿದಾರ? ಬ್ರೋಮೋಪೆಂಟೇನ್ ಕೇಳಿದಾರ. ಹಾಗಾದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಕ್ರಿಯಾ ಗುಂಪುಗಳನ್ನ ಹೇಳ್ಬೇಕಾದ್ರೆ ಏನು? ಮೊದಲು ಪೆಂಟೇನ್ ಬರ್ಕೊಡ್ರಿ. ಪೆಂಟೇನು 5 ಕಾರ್ಬನ್ ಹೊಂದಿದಂತಹ ಒಂದು ಅಲ್ಕೇನ್.
5 ಕಾರ್ಬನ್ ಹೊಂದಿದಂತ ಒಂದು ಅಲ್ಕೇನು. ಹಾಗಾದ್ರೆ ಸೂತ್ರ ಏನಾಗ್ತದ ಪೆಂಟೇನ್ದು? C5H12. C5H12 1 2 3 4 5 6 7 8 9 10 11 12. ಹಾಗಾದ್ರೆ ಇದರಲ್ಲಿರುವಂತಹ ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ ಅದ್ರ ಜಾಗದಲ್ಲಿ ಕ್ರಿಯಾ ಗುಂಪಾದಂತಹ ಬ್ರೋಮಿನ್ ಬಂದ್ ಕೊಡ್ತದ. ಹಾಗಾದ್ರೆ ಏನಾಗ್ತದ? ಬ್ರೂಮೋಪೆಂಟೇನ್ ಆಗ್ತದ. ಏನಾಗ್ತದ? ಬ್ರೂಮೋಪೆಂಟೇನ್. ಹಾಗಾದ್ರೆ C5H11Br. C5H11Br ಇದೇನಪ್ಪಾ ಅಂದ್ರೆ ಅಣುಸೂತ್ರ, ಇದು ರಚನಾ ಸೂತ್ರ. ಇದು ಅಣುಸೂತ್ರ, ಇದು ರಚನಾ ಸೂತ್ರ. ಯಾವ್ದು? ಬ್ರೂಮೋಪೆಂಟೇನ್ದು. ಬ್ರೂಮೋಪೆಂಟೇನ್ದು. ಇನ್ನ ಕ್ವಶನ್ ನಂಬರ್ 4ರಲ್ಲೇ 3ನೇದು ಬ್ಯೂಟೆನೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಬರೀರಿ ಅಂತ ಹೇಳಿದಾರೆ. ಬ್ಯೂಟೆನೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ. ನಾನು ಈಗಾಗಲೇ ಏನೋ ಕೀಟೋನ್ಗಳ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಕಾರ್ಬನ್ ಇರ್ತದಲ್ಲ, ಬ್ಯೂಟೇನ್ ಅಂದ್ರೆ 4 ಕಾರ್ಬನ್ ಇರುವಂತಹ ಕಾರ್ಬನ್ಗಳೆಲ್ಲ ಒಂದನ್ನ ಪರಿಗಣಿಸಬೇಕು. ಹಾಗಾದ್ರೆ ಬ್ಯೂಟೆನೋನ್ ಬರ್ಕೊಳ್ಳೋಣ. 3ನೇ ಕ್ವಶನ್ ಏನಿದೆ? ಬ್ಯೂಟೆನೋನ್. ಬ್ಯೂಟೆನೋನ್ ಏನಪ್ಪಾ ಅಂದ್ರೆ ರಚನಾ ವಿನ್ಯಾಸ ಬರೀರಿ. ಕಾರ್ಬನ್ ಎಷ್ಟು? 4. 1 2 3 4. ಹಾಗಾದ್ರೆ ಇದರಲ್ಲಿ ಒಂದೇನ್ ಮಾಡ್ಬೇಕಂದ್ರೆ ಆಕ್ಸಿಜನ್, ಆಮೇಲೆ ಉಳಿದೆಲ್ಲ ಏನು? ಹೈಡ್ರೋಜನ್. 1 2 3 4 5. ಇದಕ್ಕಂತೂ 4 ಇದಾವ. ಆಮೇಲೆ 6 7 8. ಹಾಗಾದ್ರೆ C4H8O ಇದೇನಪ್ಪಾ ಅಂದ್ರೆ ಬ್ಯೂಟೆನೋನ್ನ ಅಣುಸೂತ್ರ, ರಚನಾ ಸೂತ್ರ. ಬ್ಯೂಟೆನೋನ್ನ ಅಣುಸೂತ್ರ ಮತ್ತೇನೋ ರಚನಾ ಸೂತ್ರ. ನೆಕ್ಸ್ಟ್ ಅದರಲ್ಲೇ ಮತ್ತೇನ್ ಕೇಳಿದಾರೆ ಅಂದ್ರೆ ಹೆಕ್ಸೆನಾಲ್ ಅಂತ ಕೇಳಿದ್ದಾರೆ. ಯಾವುದು? ಹೆಕ್ಸೆನಾಲ್. ಇರುವಂತ ಕಾರ್ಬನ್ ಐಟಮ್ಗಳು ಎಷ್ಟು? 6. 6ರಲ್ಲೇ ಒಂದು ಕಾರ್ಬನ್ ಏನ್ ಮಾಡ್ಬೇಕಂದ್ರೆ ನಾವು ಆಲ್ಡಿಹೈಡ್ಗಳಿಗೆ ಹೆಕ್ಸೆನಾಲ್, ನಾಲ್ ಅಲ್ಲ ಹೆಕ್ಸೆನಾಲ್ ಕೇಳಿದಾರ. ಹಾಗಾದ್ರೆ CHO ನ ಪರಿಗಣಿಸಬೇಕು. ಹೌದಾ? ಬರೆಯೋಣ ನೋಡ್ರಿ. ಯಾವ್ದನ್ನ? ಹೆಕ್ಸೆನಾಲ್ ಅನ್ನ ಬರೆಯೋಣ ನೋಡ್ರಿ. ಲಕ್ಷ ಕೊಡ್ರಿ. ಕಾರ್ಬನ್ ಎಷ್ಟು? 1 2 3 4 5 6. ಎಷ್ಟು ಕಾರ್ಬನ್? 6 ಕಾರ್ಬನ್. ಆಮೇಲೆ ಕೊನೆಗಿರುವಂತಹ ಕಾರ್ಬನ್ ನಾವೇನ್ ಮಾಡ್ತೀವಿ ಅಂದ್ರೆ CHO ಏನ್ ಮಾಡ್ತೀವಿ? CHO ಅಂತ ಪರಿಗಣಿಸ್ತೀವಿ. ಈ ರೀತಿಯಾಗಿ ಬರೀಬಹುದು ಅಥವಾ ಈ ರೀತಿಯಾಗಿ ಬರೀಬಹುದು. ಡಬಲ್ ಬಾಂಡ್ O CHO. ಹೌದಾ? ಉಳಿದಕ್ಕೆಲ್ಲ ಮತ್ತೆ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್. 1 2 3 4 5 6 7 8 9. ಆಮೇಲೆ ಇದಕ್ಕಂತೂ 4 ಇದಾವ. ಹೌದಾ? 9 10. ಹೌದಾ? C4 ಸಾರಿ ಹೆಕ್ಸೆನಾಲ್ ಅಲ್ಲ. 1 2 ಒಂದೇ ನಿಮಿಷ ಮಿಸ್ಟೇಕ್ ಆಯ್ತು. 1 2 3 4 5 6 7 8 9 10 11 12 C6H12O ಇದೇನಪ್ಪಾ ಅಂದ್ರೆ ಹೆಕ್ಸೆನಾಲ್ನ ಸೂತ್ರ. C6H12O ಇದೇನಪ್ಪಾ ಅಂದ್ರೆ ಹೆಕ್ಸೆನಾಲ್ನ ಸೂತ್ರ. ನೆಕ್ಸ್ಟ್ ಬ್ರೂಮೋಪೆಂಟೇನ್ಗೆ ರಚನಾ ಸಮಾಂಗಿಗಳಿವೆ. ಹೌದಾ? ಇಲ್ಲಿ ಬ್ರೂಮೋಪೆಂಟೇನ್ ಬರ್ದಿದ್ದೀವಿ. ಬ್ರೂಮೋಪೆಂಟೇನ್ಗೆ ರಚನಾ ಸಮಾಂಗಿಗಳಿವೆ ಇದಾವ. ಟೋಟಲ್ 8 ರಚನಾ ಸಮಾಂಗಿಗಳು ಬರ್ತಾವ. 1 ಬ್ರೂಮೋಪೆಂಟೇನ್, 2 ಬ್ರೂಮೋಪೆಂಟೇನ್, 3 ಬ್ರೂಮೋಪೆಂಟೇನ್. ಇವು 3 ರಚನಾ ಸಮಾಂಗಿಗಳು. ಆಮೇಲೆ 1 ಬ್ರೂಮೋ 2 ಮಿಥೈಲ್ ಬ್ಯೂಟೇನ್. ಹೌದಾ? ಆಮೇಲೆ 2 ಬ್ರೂಮೋ 2 ಮಿಥೈಲ್ ಬ್ಯೂಟೇನ್. ಆಮೇಲೆ 3 ಬ್ರೂಮೋ 2 ಮಿಥೈಲ್ ಬ್ಯೂಟೇನ್. ಹಿಂಗ ಟೋಟಲ್ 8 ಏನಪ್ಪಾ ಅಂದ್ರೆ ರಚನಾ ಸಮಾಂಗಿಗಳು ಇದಾವೆ. ಯಾವುದಕ್ಕೆ? ಬ್ರೂಮೋಪೆಂಟೇನ್ಗೆ. ಅದೊಂದು ಕ್ರಿಯಾ ಗುಂಪು. ಬ್ರೂಮೋಪೆಂಟೇನ್ ಟೋಟಲ್ ಎಷ್ಟು? 8 ಸಮಾಂಗಿಗಳಿವೆ ಅಂತ ಕೇಳ್ತಾರೆ. ಹೌದು, ಇದಾವ. ಟೋಟಲ್ ಎಷ್ಟು ಇದಾವ? 8 ಸಮಾಂಗಿಗಳಿದಾವ. ಅಣುಸೂತ್ರ ಒಂದೇ ಆಗಿರುತ್ತೆ, ರಚನಾ ಸೂತ್ರ ಬೇರೆ ಬೇರೆ. ಅದನ್ನು ಸಮಾಂಗಿ ಅಂತ ಕರಿತೀವಿ. ಹಂಗ ಟೋಟಲ್ ಎಷ್ಟು ಇದಾವ? 8. ಇನ್ನ ಕ್ವಶನ್ ನಂಬರ್ 5 ಏನಪ್ಪಾ ಅಂದ್ರೆ ಈ ಕೆಳಗಿನ ಸಂಯುಕ್ತಗಳನ್ನ ಹೇಗೆ ಹೆಸರಿಸುವಿರಿ? ಒಂದು 5 ಸಂಯುಕ್ತಗಳನ್ನು ಕೊಟ್ಟಿದ್ದಾರೆ. ಹೇಗೆ ಹೆಸರಿಸ್ತೀರಾ ಅನ್ನೋದನ್ನ ನೋಡೋಣ. ನೋಡ್ರಿ, ಟೆಕ್ಸ್ಟ್ ಬುಕ್ ಬಿಡಲಲ್ಲಿ ಕೇಳಿದಂತ ಕ್ವಶನ್ಗಳಲ್ಲಿ 5ನೇದು. ಹೌದಾ? ಏನಪ್ಪಾ ಅಂದ್ರೆ ಈ ಕೆಳಗಿನ ಸಂಯುಕ್ತಗಳನ್ನ ಹೇಗೆ ಹೆಸರಿಸುವಿರಿ? ನೋಡ್ರಿ, ಕಾರ್ಬನ್ ಎಷ್ಟಿದಾವ? 2. ಹಂಗಾದ್ರೆ ಇತ್ ಅನ್ನೋ ಪ್ರತ್ಯಯ ಬರ್ತದೆ. ಆಮೇಲೆ ಹೈಡ್ರೋಜನ್ 5 ಇದಾವ. ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ ಅದರ ಜಾಗದಲ್ಲಿ ಕ್ರಿಯಾ ಗುಂಪಾದಂತ ಬ್ರೋಮಿನ್ ಬಂದ್ಕೊಳ್ತಿದೆ. ಹಂಗಾದ್ರೆ ಇದೇನಪ್ಪಾ ಅಂದ್ರೆ ಈಗ ಹೆಸರಿಸಿ ಅಂತ ಹೇಳ್ತಾರೆ. ಈಥೇನ್ ಅಂತೂ ಇದೆ. C2H6
ಈಥೇನು ಇಥೇನ್ ಒಂದು ಹೈಡ್ರೋಜನ್ ಸ್ಥಾನ ಪಡೆದುಕೊಂಡು ಬ್ರೋಮಿನ್ ಬಂದಿದೆ. ಹಂಗಾದ್ರೆ ಇದ್ರ ಹೆಸರು ಏನಪ್ಪ ಅಂದ್ರೆ ಬ್ರೋಮೋ ಈಥೇನ್. ಬ್ರೋಮೋ ಈಥೇನ್. ಹೌದಾ. ನೆಕ್ಸ್ಟ್ ಏನು ಕಾರ್ಬನ್ ಒಂದೇ ಇದೆ, ಒಂದೇ ಕಾರ್ಬನ್ ಯಾವ ಏನು ಕಾರ್ಬನ್ ಸಂಯುಕ್ತದಲ್ಲಿದೆ ಮೀಥೇನ್. ಹಾಗಾದ್ರೆ ಏನಪ್ಪಾ ಅಂದ್ರೆ CO ಅಂತ ಕಾಣಿಸ್ತದೆ, ಅಂದ್ರೆ ಇದು ಕೀಟೋನ್ ಗುಂಪು ಮಿಥೆನೋನ್. ಏನಿದು ಮಿಥೆನೋನ್. ನೆಕ್ಸ್ಟ್ ಯಾವುದು ಟ್ರಿಬಲ್ ಬಾಂಡ್ ಇದೆ, ಹಂಗಾದ್ರೆ ಇದೊಂದು ಅಲ್ಕೈನ್ ಇದೆ. ಟ್ರಿಬಲ್ ಬಾಂಡ್ ಇದ್ರೆ ಏನು ಅಲ್ಕೈನ್. ಕಾರ್ಬನ್ ಎಷ್ಟು ನೋಡ್ರಿ 1 2 3 4 5. ಹೌದಾ. 5 ಇದ್ರೆ ಏನು 5 ಇದಾವ ಅಥವಾ 6 ಇದಾವ, ಒಂದು ಸ್ವಲ್ಪ ಮಿಸ್ಟೇಕ್ ಐತೆ ಕಾಣಿಸುತ್ತೆ. 1 2 3 4 5 6 ಇದಾವ. ಇಲ್ಲಿ ನಾನು 5 ಬರ್ಕೊಂಡಿದ್ದೀನಿ. ಹೌದಾ. 1 2 3 4 5 5 6 ಹೈಡ್ರೋಜನ್ 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 1 2 3 4 5 6. ಹೌದಾ. 6 ಕಾರ್ಬನ್ ಇದ್ರೆ ಏನದು ಹೆಕ್ಸ್ ಏನೋ ಏನೋ ಹೆಕ್ಸ್ ಅಂತ ಪ್ರತ್ಯಯ ಬರ್ತದೆ. ನಾನು ಏನು ಮಿತ್ ಅಂದ್ರೆ 1, ಇತ್ ಅಂದ್ರೆ 2, ಪ್ರೊಫ್ ಅಂದ್ರೆ 3, ಬ್ಯೂಟ್ ಅಂದ್ರೆ 4, ಪೆಂಟ್ ಅಂದ್ರೆ 5, ಹೆಕ್ಸ್ ಅಂದ್ರೆ 6, ಹೆಪ್ಟ್ ಅಂದ್ರೆ 7, ಅಪ್ಟ್ ಅಂದ್ರೆ 8, ನಾನ್ ಅಂದ್ರೆ 9, ಡೆಕ್ ಅಂದ್ರೆ 10 ಅಂತ ಈಗಾಗಲೇ ಪಾಠವನ್ನೇ ಹೇಳ್ಬೇಕಾದ್ರೆ ವಿವರವಾಗಿ ಹೇಳಿದ್ದೀನಿ. ಹಂಗಾದ್ರೆ ಕಾರ್ಬನ್ ಎಷ್ಟು ಇದಾವ 6 ಇದಾವ. ಆಮೇಲೆ ಅಲ್ಕೈನ್ ಇದೆ, ಏನಿದೆ ಅಲ್ಕೈನ್ ಇದೆ. ಹಂಗಾರೆ ಇದೇನಾಗ್ತದ ಹೆಕ್ಸೈನ್. ಏನಾಗ್ತಾ ಇದೆ ಹೆಕ್ಸೈನ್. ಹೌದಾ. ಈ ಕೆಳಗಿನ ಸಂಯುಕ್ತಗಳನ್ನ ಹೆಸರಿಸನ್ನು ಕೊಟ್ಟಿದ್ರು, ಅದರಲ್ಲಿರುವಂತಹ ಕಾರ್ಬನ್ಗಳು ಮತ್ತು ಕ್ರಿಯಾ ಗುಂಪು ಬ್ರೋಮೋ ಈಥೇನ್. ಆಮೇಲೆ ಕ್ರಿಯಾ ಗುಂಪು ಅದು ಕೀಟೋನ್ ಇದೆ, ಅದು ಹಂಗಾರೆ ಮಿಥೆನೋನ್. ಆಮೇಲೆ ಇದೇನಿದೆ ಆಲ್ಕೈನ್ ಇದೆ, 6 ಕಾರ್ಬನ್ ಹೊಂದಿದಂತ ಆಲ್ಕೈನ್ ಯಾವುದು ಹೆಕ್ಸೈನ್. ಹೌದಾ. ವಿಡಿಯೋ ತುಂಬಾ ಲೆಂದಿ ಆಗ್ತಾ ಇದೆ, ಅದಕ್ಕೆ ಕಾರ್ಬನ್ ನ ರಾಸಾಯನಿಕ ಗುಣಗಳನ್ನ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. 30-40 ನಿಮಿಷಕ್ಕಿಂತ ಹೆಚ್ಚು ವಿಡಿಯೋ ಆದ್ರೆ ನಿಮ್ಗೆ ಅದು ಬೋರಿಂಗ್ ಆಗ್ಲಿಕ್ಕೆ ಪ್ರಾರಂಭಿಸ್ತದೆ. ಅದಕ್ಕೆ ಮತ್ತೆ ಇದನ್ನ ಪಾಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಹೌದಾ. ನಾಡಿದ್ದು ಮತ್ತೇನ್ ಮಾಡ್ತೀನಿ ಅಂದ್ರೆ ಕಾರ್ಬನ್ ನ ರಾಸಾಯನಿಕ ಗುಣಗಳನ್ನ ವಿಡಿಯೋನ ಮಾಡಿ ಹಾಕುವಂತ ಕೆಲಸ ಮಾಡ್ತೀನಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ಗೆ ಇದರಿಂದ ಒಂದು ಸ್ವಲ್ಪ ಯೂಸ್ಫುಲ್ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಏನಾದ್ರು. ಹೌದಾ. ನೀವು ಎಲ್ಲಾದ್ರೂ ಒಂದು ಮಾರ್ಕ್ಸ್ ಎಕ್ಸಾಮ್ದಲ್ಲಿ ಕಳ್ಕೊಳ್ಳೋಕೆ ಸಾಧ್ಯ ಇದ್ರೆ ಅಲ್ಲಿಂದ ಕಳ್ಕೊಬಾರ್ದು ಅನ್ನುವಂಥದ್ದು ಉದ್ದೇಶದಿಂದ ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿರುವಂತಹ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹೆಲ್ಪ್ ಮಾಡುವಂತ ಕೆಲಸ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.